ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋನ ನೋಡಲಿಕ್ಕೆ ಬಂದವರು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು SSLC ಸೋಷಿಯಲ್ ಸೈನ್ಸ್ನಲ್ಲಿ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ 70ಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಹೇಗೆ ತೊಗೋಬೇಕು, ಯಾವ್ಯಾವ ಕ್ವಶನ್ಸ್ಗಳನ್ನು ಓದ್ಕೋಬೇಕು, ಯಾವ್ಯಾವ ಕ್ವಶನ್ಸ್ಗಳು ಫಿಕ್ಸ್ ಆಗಿ ಬರುತ್ತವೆ ಎಲ್ಲವನ್ನು ನಾವು ನೋಡ್ಕೊಂಡು ಹೋಗೋಣ. ಈ ವಿಡಿಯೋನು ನೀವು ಕೊನೆವರೆಗೂ ನೋಡಿ ಮತ್ತು ನಿಮಗೆ ಇದರ PDF ಏನಾದರೂ ಬೇಕಾಗಿದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯಿನ್ ಮಾಡ್ಕೊಳ್ಳಿ. ಅದಲ್ಲದೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನಾವು ಚಾಪ್ಟರ್ ವೈಸ್ ವಿಡಿಯೋಗಳನ್ನು ಹಾಕಿದ್ದೇವೆ, ಅದರ ಪ್ಲೇ ಲಿಸ್ಟ್ ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾವು ಯಾವುದರಲ್ಲಿ ಅಂದರೆ ಇತಿಹಾಸದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಚಾಪ್ಟರ್ ವೈಸ್ ನಾವು ಫಿಕ್ಸ್ ಕ್ವಶನ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಪ್ರತಿಯೊಂದನ್ನು ಇದರಲ್ಲೂ ಕೂಡ ನೋಡ್ಕೊಂಡು ಹೋಗೋಣ. 4 ಮಾರ್ಕ್ಸು, 3 ಮಾರ್ಕ್ಸು, 2 ಮಾರ್ಕ್ಸು, ಕಾರಣ ಕೊಡಿ, ಎಂದರೇನು, ಮ್ಯಾಪ್ ಎಲ್ಲವನ್ನು ಕೂಡ ನಾವು ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ವಿಡಿಯೋನ ಲೈಕ್ ಮಾಡಬೇಕು ಮತ್ತು ಕೊನೆಯವರೆಗೂ ನಮ್ಮ ವಿಡಿಯೋವನ್ನು ನೋಡಬೇಕು. ಕೊನೆಯವರೆಗೂ ವಿಡಿಯೋ ನೋಡೋದ್ರಿಂದ ನಿಮಗೆ ಪ್ರತಿಯೊಂದು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಎಕ್ಸಾಮ್ನಲ್ಲಿ 75+ ಮಾರ್ಕ್ಸನ್ನು ತೊಗೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಬರ್ತಕ್ಕಂಥ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ ಯಾವುದಂದರೆ ಪ್ಲಾಸೀಕರಣದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಅದರಲ್ಲಿ ಫಸ್ಟ್ ಕಾರಣಗಳು ಯಾವಂದರೆ ದಸ್ತಕಗಳ ದುರುಪಯೋಗ. ಬ್ರಿಟಿಷರು ಮಾಡ್ತಾರೆ, ದಸ್ತಕಗಳ ದುರುಪಯೋಗ ಮಾಡ್ಕೊತಾರೆ. ಎರಡನೇ ಕಾರಣ ಕಪ್ಪು ಕೋಣೆಯ ದುರಂತ. ಸಿರಾಜುದ್ದೌಲನು ಏನು ಮಾಡ್ತಾನೆ, ಕಪ್ಪು ಕೋಣೆಯಲ್ಲಿ ಬ್ರಿಟಿಷರನ್ನ ಇಟ್ಬಿಟ್ಟು ಟಾರ್ಚರ್ ಕೊಡ್ತಾನೆ, ಅದನ್ನು ಕಪ್ಪು ಕೋಣೆ ದುರಂತ ಅಂತಾರೆ. ಮೂರನೇದು ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ. ಬ್ರಿಟಿಷರು ಏನು ಮಾಡ್ತಾರೆ, ಸಿರಾಜನ ಅನುಮತಿ ಇಲ್ಲದೇ ಕೋಟೆಗಳನ್ನ ದುರಸ್ತಿ ಮಾಡ್ಕೊತಾರೆ ಅಂತ ಹೇಳ್ಬೋದು. ಇನ್ನು ಪರಿಣಾಮಗಳು ಏನೇನಾಗಿವೆ ಅಂತ ನೋಡ್ಕೊಂಡು ಹೋದರೆ ಫಸ್ಟು ಸಿರಾಜ್ ಯುದ್ಧದಲ್ಲಿ ಸೋಲ್ತಾನೆ. ಭಾರತದಲ್ಲಿದ್ದಂಥ ಲೋಭಿತನ ಏನು ಪ್ರದರ್ಶಿಸುತ್ತದೆ. ಇನ್ನು ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಇನ್ನು ಕಂಪನಿಗೆ ಅನಿರ್ಬಂಧಿತ ಹಕ್ಕು ಪಡೆಯಿತು. ನೆಕ್ಸ್ಟ್ ಪಾಯಿಂಟ್ ಯಾವುದಂದ್ರೆ ಮೀರ್ ಜಾಫರ್ ಏನು ಕಂಪನಿಗೆ 17.7 ಕೋಟಿ ಹಣವನ್ನು ನೀಡ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ನೋಡ್ಕೊಳ್ಳಿ, ಬಕ್ಸಾರ್ ಕದನದ ಪರಿಣಾಮಗಳು ಅಥವಾ ಬ್ರಿಟಿಷರು ಭಾರತದಲ್ಲಿ ನೆರೆಯೂರಲು ಬಕ್ಸಾರ್ ಕದನವು ಹೇಗೆ ಸಹಾಯವಾಯಿತು ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಇದರದ್ದು ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ ಪಾಯಿಂಟ್ ಯಾವುದಂದರೆ ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋತಿತು. ಯಾರಂದರೆ ಬಕ್ಸಾರ್ ಕದನದಲ್ಲಿ 3 ರಾಜರಿಂದ ಮೈತ್ರಿ ಸೈನ್ಯ ಮಾಡ್ಕೊಂಡಿರ್ತಾರೆ, ಅದು ಸೋಲುತ್ತೆ. ಎರಡನೇ ಶಾ ಆಲಂ ಕಂಪನಿಗೆ ಏನು ದಿವಾನಿ ಹಕ್ಕನ್ನು ನೀಡ್ತಾನೆ. ಶಾ ಆಲಂ ಕಂಪನಿಗೆ 26 ಲಕ್ಷಗಳಿಗೆ ಬಂಗಾಳವನ್ನು ಬಿಟ್ಟು ಕೊಡ್ತಾನೆ. ಔದ್ನ ನವಾಬನು ಕಂಪನಿಗೆ ಯುದ್ಧ ನಷ್ಟವಾಗಿ 50 ಲಕ್ಷವನ್ನು ನೀಡ್ತಾನೆ. ಇನ್ನು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಲಾಗುತ್ತೆ. ಇನ್ನು ಬಂಗಾಳವು ಆಡಳಿತವನ್ನು ಕಂಪನಿ ಏನು ಮಾಡುತ್ತೆ, ವಹಿಸಿಕೊಳ್ಳುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅದು ಯಾವುದಂದ್ರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎನ್ನುವ ಯಾವುದು ಚಾಪ್ಟರ್ ಆಗಿದೆ. ಇದರಲ್ಲಿ ಕ್ವಶನ್ ಯಾವುದಂದರೆ ಲಾರ್ಡ್ ವೆಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು, ಷರತ್ತುಗಳು ಅಥವಾ ಬ್ರಿಟಿಷ್ ವಿಸ್ತರಣಾ ನೀತಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಹೇಗೆ ಸಹಕಾರಿಯಾಯಿತು ಅನ್ನೋದನ್ನು ಕ್ವಶನ್ ಆಗಿ ಕೇಳಿದ್ದಾರೆ. ಇದರ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ರಾಜನು ಬ್ರಿಟಿಷ್ ಸೈನ್ಯ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು. ಸೇನೆಯ ವೆಚ್ಚವನ್ನು ರಾಜ್ಯನೇ ಭರಿಸಬೇಕಾಗಿತ್ತು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಜಿಮೆಂಟ್ನನ್ನು ನೇಮಿಸಿಕೊಳ್ಳಬೇಕಾಗಿತ್ತು. ಇನ್ನು ಬೇರೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿರಲಿಲ್ಲ. ಬ್ರಿಟಿಷರನ್ನ ಬಿಟ್ಟು ಬೇರೆ ಯುರೋಪಿಯನ್ಸನ್ನು ನೇಮಿಸಿಕೊಳ್ಳುವಂತಿರಲಿಲ್ಲ. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಅನುಮತಿ ಪಡೆಯಲೇಬೇಕಾಗಿತ್ತು. ಇನ್ನು ಕಂಪನಿಯು ರಾಜ್ಯಕ್ಕೆ ರಕ್ಷಣೆ ಒದಗಿಸ್ತಿತ್ತು. ಇದ್ರ ಪರವಾಗಿ ಏನು ಮಾಡ್ತಿತ್ತು ಅಂದರೆ ಕಂಪನಿಯು ರಾಜ್ಯಕ್ಕೆ ರಕ್ಷಣೆ ಒದಗಿಸ್ತಿತ್ತು. ಭಾರತೀಯ ಸಂಸ್ಥಾನಗಳನ್ನು ಬ್ರಿಟಿಷರ ವಶವಾದವು. ಭಾರತೀಯ ಸಂಸ್ಥಾನಗಳು ಏನಾದವು, ಬ್ರಿಟಿಷರ ವಶವಾದವು ಅಂತ ಹೇಳಬಹುದು. ಇನ್ನು ಮೂರನೇ ಚಾಪ್ಟರ್ ಯಾವುದಂದರೆ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಇದರಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ಬಂದೇ ಬರುತ್ತೆ. ಭಾರತದಲ್ಲಿ ಬ್ರಿಟಿಷ್ ಕಂದಾಯ ಅಥವಾ ಕಂದಾಯ ನೀತಿಗಳಿಂದಾದಂಥ ಪರಿಣಾಮಗಳು ಯಾವುವು ಅಥವಾ ಅವುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ.
ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ಇನ್ನು ಜಮೀನ್ದಾರರು ಅನ್ನುವಂಥ ವರ್ಗ ಸೃಷ್ಟಿಯಾಯಿತು. ರೈತರು ಕಂದಾಯ ನೀತಿಗಳಿಂದ ಸಂಕಷ್ಟಕ್ಕೆ ಒಳಗಾದರು. ಇನ್ನು ಭೂ ಮಾರಾಟದ ವಸ್ತು ಆಯಿತು, ಭೂಮಿಯನ್ನು ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಜಮೀನ್ದಾರರು ತಮ್ಮ ಭೂಮಿಯನ್ನು ಪರಭಾರೆ ಮಾಡಿದರು. ಜಮೀನ್ದಾರ ಏನು ಮಾಡಿದ್ರು, ಅದನ್ನು ಪರಭಾರೆ ಮಾಡಿದರು. ಇನ್ನು ಕೃಷಿ ಕ್ಷೇತ್ರ ವ್ಯಾಣಿಜ್ಯೀಕರಣಗೊಂಡಿತು. ಕೃಷಿ ಕ್ಷೇತ್ರ ಏನಾಯಿತು, ವ್ಯಾಣಿಜ್ಯೀಕರಣಗೊಂಡಿತು. ಇನ್ನು ಹಣದ ಲೇವಾದೇವಿಗಳು ಬಲಿಷ್ಠರಾದರು. ಇನ್ನು ನೆಕ್ಸ್ಟ್ ಏನಂದರೆ, ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಗಿತ್ತು. ಇಂಗ್ಲೆಂಡಿನ ಕೈಗಾರಿಕೆ ಅಂದರೆ ಅವ್ರ ಫ್ಯಾಕ್ಟ್ರಿಗಳಿಗೆ ಯಾವ ಕಚ್ಚಾ ವಸ್ತುಗಳು ಬೇಕಾಗ್ತಿತ್ತೋ ಅವುಗಳನ್ನು ಮಾತ್ರ ಬೆಳಿಬೇಕಾಗ್ತಿತ್ತು ಅನ್ನೋದನ್ನು ಇಲ್ಲಿ ಹೇಳಬಹುದು. ಇನ್ನು ಎರಡನೇ ಪ್ರಶ್ನೆ ಯಾವುದಂದರೆ, ಬ್ರಿಟಿಷ್ ಶಿಕ್ಷಣ ನೀತಿಯಿಂದಾದಂಥ ಪರಿಣಾಮಗಳೇನು ಅಂತ ಕೇಳಿದರೆ, ಪ್ರಜಾಪ್ರಭುತ್ವ ಇತ್ಯಾದಿ ಪರಿಕಲ್ಪನೆಯ ಪರಿಚಯವಾಯಿತು. ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು. ವೃತ್ತಪತ್ರಿಕೆಗಳು ಉಗಮವಾದವು. ಸ್ಥಳೀಯ ಭಾಷೆ ಅಭಿವೃದ್ಧಿಯಾಯಿತು. ಸಾಮಾಜಿಕ ಚಳವಳಿಯ ಉಗಮವಾಯಿತು. ಭಾರತೀಯ ವಿದ್ಯಾವಂತರ ಆಲೋಚನೆಯ ಕ್ರಮವು ನಾವೀನ್ಯತೆಯನ್ನು ಪಡೆಯಿತು. ಇನ್ನು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಅರಿವು ಉಂಟಾಯಿತು. ಇನ್ನು ವಿದೇಶಿ ದಾರ್ಶನಿಕರ ಪ್ರಭಾವವು ಕೂಡ ಉಂಟಾಯಿತು ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅದು ಯಾವುದಂದರೆ, ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು ಅಂತ ಕೇಳಿದರೆ, ಇಲ್ಲಿ ಫಸ್ಟನೇ ಪ್ರಶ್ನೆ ಯಾವುದಂದರೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ಅಥವಾ ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳನ್ನು ತಿಳಿಸಿ ಅಂತ ಕೇಳಿದರೆ, ಇಲ್ಲಿ ಯಾವುದರ ಷರತ್ತುಗಳಂದರೆ, ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಕಳೆದುಕೊಂಡನು. 2 ಕೋಟಿ ಯುದ್ಧ ನಷ್ಟ ಪರಿಹಾರವಾಗಿ ಅವನು ಟಿಪ್ಪು ಸುಲ್ತಾನು ನೀಡಿದನು. ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟನು. ಪರಸ್ಪರ ಸೆರೆ ಹಿಡಿದ ಸೈನಿಕರನ್ನು ಬಿಡುಗಡೆ ಮಾಡಲಾಯಿತು. ಅದಲ್ಲದೆ ಬ್ರಿಟಿಷರು ಶ್ರೀರಂಗಪಟ್ಟಣದಿಂದ ತನ್ನ ಸೈನ್ಯವನ್ನು ಹಿಂತೆಗೆಯಿತು. ಅದಲ್ಲದೆ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಯುದ್ಧವು ಮುಕ್ತಾಯವಾಯಿತು ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ ಅಂತ ಕೇಳಿದರೆ, ಅವುಗಳು ಯಾವುವು ಅಂದರೆ, ಮಾರಿ ಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡಿದರು. ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಬೆಂಗಳೂರಿನ ವಿದ್ಯುತ್ ಸರಬರಾಜನ್ನು ಸ್ಥಾಪನೆ ಮಾಡಿದರು. ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗೆ ಶಿಕ್ಷಣ ಶುಲ್ಕ ರದ್ದು ಮಾಡಿದರು. ಇನ್ನು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯನ್ನು ಮಾಡಿದರು. ಇನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದಲ್ಲದೆ ಕಾವೇರಿ ನದಿಗೆ ಆಣೆಕಟ್ಟನ್ನು ಸ್ಥಾಪನೆಯನ್ನು ಮಾಡಿದರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಂದರೆ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಬರುತ್ತೆ. ಅದರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ವಶನ್ ಯಾವುದಂದರೆ, ಬ್ರಹ್ಮ ಅಥವಾ ಆರ್ಯ ಅಥವಾ ಸತ್ಯಶೋಧಕ ಅಥವಾ ಪ್ರಾರ್ಥನಾ ಸಮಾಜದ ಪ್ರಮುಖ ಬೋಧನೆಗಳು ಅಥವಾ ಅಲಿಗರ್ ಚಳವಳಿಯ ಅಂಶಗಳನ್ನು ಅಥವಾ ಬೋಧನೆಗಳನ್ನು ಅವ್ರ ಮುಖ್ಯ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವುಗಳನ್ನು ನಾವು ಆನ್ಸರನ್ನು ನೋಡ್ಕೊಂಡು ಹೋಗೋದಂದರೆ, ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದರು, ಒಂದೇ ದೇವರನ್ನು ಪ್ರತಿಪಾದನೆ ಮಾಡಬೇಕಂತ ಹೇಳಿದರು. ಇನ್ನು ಅರ್ಥಹೀನ ಆಚರಣೆಗಳನ್ನು ವಿರೋಧ ಮಾಡಿದರು. ಜಾತಿ ಪದ್ಧತಿಯನ್ನು ನಿಷೇಧ ಮಾಡಿದರು. ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿದರು. ಬಹುಪತ್ನಿತ್ವವನ್ನು ಕೂಡ ವಿರೋಧ ಮಾಡಿದರು. ಇನ್ನು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರು. ಧಾರ್ಮಿಕ ಸಹಿಷ್ಣುತೆಗೆ ಒತ್ತನ್ನು ಕೊಟ್ಟರು. ಇನ್ನು ವಿಧವಾ ವಿವಾಹಕ್ಕೆ ಕೂಡ ಪ್ರೋತ್ಸಾಹವನ್ನು ಕೊಟ್ಟರು ಅಂತ ಹೇಳಬಹುದು. ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಯಾವುದಂದರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ಬೋದು. ಇದರಲ್ಲಿ ಬರ್ತಕ್ಕಂಥ ಫಸ್ಟ್ ಕ್ವಶನ್ ಯಾವುದಂದರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ ಅಂತ ಕೇಳುತ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಇಲ್ಲಿ ಆರ್ಥಿಕ ಕಾರಣಗಳನ್ನು ನೋಡ್ಕೊಂಡು ಹೋಗೋಣ. ಆರ್ಥಿಕ ಕಾರಣಗಳು ಯಾವಂದರೆ, ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಭಾರತೀಯ ವಸ್ತುಗಳ ಮೇಲಿನ ಅಧಿಕ ತೆರಿಗೆ, ಭಾರತದ ಗೃಹ ಕೈಗಾರಿಕೆಗಳ ಅವನತಿ. ಇನ್ನು ನೆಕ್ಸ್ಟ್ ಯಾವುದಂದರೆ, ಕಂದಾಯಕ್ಕಾಗಿ ರೈತರ ಶೋಷಣೆ, ಕಂದಾಯಕ್ಕೋಸ್ಕರ ರೈತರನ್ನು ಶೋಷಣೆ ಮಾಡ್ತಾರೆ. ಇನಾಮ್ ಭೂಮಿಯನ್ನು ರೈತರು ವಾಪಸ್ಸು ಪಡೆದರು. ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾದರು. ಜಮೀನ್ದಾರರು ಕೃಷಿಕರನ್ನು ಶೋಷಣೆಯನ್ನು ಮಾಡಲು ಸ್ಟಾರ್ಟ್ ಮಾಡಿದರು. ಇನ್ನು ಕರಕುಶಲ ಕೈಗಾರಿಕೆಗಳ ಅವನತಿಯು ಕೂಡ ಉಂಟಾಯಿತು ಅಂತ ಹೇಳ್ಬೋದು. ಇನ್ನು ಸೈನಿಕ ಕಾರಣಗಳನ್ನು ನಾವು ನೋಡ್ಕೊಂಡು ಹೋಗೋದಾದರೆ,
ಅವುಗಳಲ್ಲಿ ಸಾಗರೋತ್ತರ ಸೇವೆಗೆ ಒತ್ತಾಯ ಕೊಟ್ಟರು. ಇನ್ನು ಭಾರತವನ್ನು ಬಿಟ್ಟು ಬೇರೆ ದೇಶಕ್ಕೆ ಅವರ ಇಂಗ್ಲೆಂಡಿಗೆ ಕರ್ಕೊಂಡು ಹೋದು ಸೇವೆಯನ್ನು ಮಾಡೋಕ್ಕೆ ಒತ್ತಾಯವನ್ನು ಮಾಡಿದರು. ಭಾರತೀಯರು ರೈತರ ಶೋಚನೀಯ ಸ್ಥಿತಿಯನ್ನು ನೋಡಿದರು. ಇನ್ನು ವೇತನ ಬಡ್ತಿಯಲ್ಲಿ ಭಾರತೀಯ ಸೈನಿಕರಿಗೆ ತಾರತಮ್ಯವನ್ನು ಮಾಡಿದರು. ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರು ನಿರುದ್ಯೋಗಿಗಳಾದರು ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಯಾವ ಅಂತ ಕೇಳಿದರೆ, ವಿಫಲತೆಗೆ ಕಾರಣಗಳು ಯಾವ ಅಂದರೆ ಇದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ದಕ್ಷಿಣ ಭಾರತದಲ್ಲಿ ಇದು ಹಬ್ಬಿರಲಿಲ್ಲ. ಏನು ಸ್ವಹಿತಾಸಕ್ತಿಗಾಗಿ ನಡೆದ ಹೋರಾಟವಾಗಿತ್ತು. ಇದು ಸ್ವಾತಂತ್ರ್ಯಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟ ಇರಲಿಲ್ಲ, ಸ್ವಹಿತಾಸಕ್ತಿಗಾಗಿ ನಡೆದಂಥ ಹೋರಾಟವಾಗಿತ್ತು. ಸೂಕ್ತ ಯೋಜನೆಗಳ ಕೊರತೆ, ಯಾವುದೇ ರೀತಿ ಯೋಜನೆಗಳನ್ನು ಮಾಡದೇ ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ರು. ಸೂಕ್ತ ಸಂಘಟನೆಯ ಕೊರತೆ, ಎಲ್ಲಿಯೂ ಕೂಡ ಸಂಘಟನೆ ಮಾಡಿಕೊಂಡು ಅವರು ಹೋರಾಟ ಮಾಡಲಿಲ್ಲ. ಸೂಕ್ತ ಮಾರ್ಗದರ್ಶನದ ಕೊರತೆ, ಮಾರ್ಗದರ್ಶನ ಕೂಡ ಚೆನ್ನಾಗಿರಲಿಲ್ಲ. ಸಿಪಾಯಿಗಳು ಜನರ ವಿಶ್ವಾಸವನ್ನು ಕಳೆದುಕೊಂಡರು. ಇಲ್ಲಿ ಸಿಪಾಯಿಗಳು ಏನು ಮಾಡ್ತಾರೆ ಅಂದರೆ ಈ ದಂಗೆಯಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತೀಯರ ಜನರ ಮೇಲೇ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಕಳ್ಳತನ ಮಾಡೋದು, ಅವರಲ್ಲಿ ದರೋಡೆ ಮಾಡ್ಕೊಂಡು ಬರೋದು, ಈ ರೀತಿ ಮಾಡೋದ್ರಿಂದ ಏನಾಯಿತು, ಸಿಪಾಯಿಗಳ ಮೇಲೆ ಜನರ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ. ಇನ್ನು ದೇಶೀಯ ರಾಜರು ಬ್ರಿಟಿಷರಿಗೆ ನೀಡಿದ ಬೆಂಬಲ, ನಮ್ಮ ರಾಜರೇ ಏನು ಮಾಡ್ತಾರೆ, ಬ್ರಿಟಿಷರಿಗೆ ಬೆಂಬಲ ನೀಡ್ತಾರೆ. ಶಸ್ತ್ರಾಸ್ತ್ರಗಳ ಕೊರತೆ ಉಂಟಾಗುತ್ತೆ, ಸೂಕ್ತ ನಾಯಕತ್ವದ ಕೊರತೆ ಕೂಡ ಉಂಟಾಗ್ತದೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಅಥವಾ 1858ರ ಬ್ರಿಟಿಷ್ ರಾಣಿಯ ಘೋಷಣೆ ಏನಂತ ಕೇಳಿದ್ರೆ ಅದಕ್ಕೆ ಉತ್ತರವೇನೆಂದರೆ ಕಂಪನಿ ಆಡಳಿತವು ಏನಾಗುತ್ತೆ, ಮುಕ್ತಾಯವಾಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಮುಕ್ತಾಯವಾಗುತ್ತೆ. ಬ್ರಿಟಿಷ್ ರಾಣಿಯ ನೇರ ಆಳ್ವಿಕೆ ಪ್ರಾರಂಭವಾಗುತ್ತೆ. ಭಾರತೀಯರ ಬೆಂಬಲ ಇಲ್ಲದೆ ಆಡಳಿತ ನಡೆಸುವುದು ಕಷ್ಟವೆಂದು ಅರಿತುಕೊಳ್ಳಬೇಕಾಗತ್ತೆ. ಪ್ರಾದೇಶಿಕ ವಿಸ್ತರಣೆಯನ್ನು ಕೈ ಬಿಡಬೇಕಾಗತ್ತೆ. ಕಾನೂನಿನ ಮುಂದೆ ಸಮಾನತೆ ಎಂಬುದನ್ನು ಘೋಷಣೆ ಮಾಡ್ತಾರೆ. ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯನ್ನು ಇದು ಹೇಳುತ್ತೆ. ಅದಲ್ಲದೆ 1858ರ ರಾಣಿಯ ಭರವಸೆಗಳ ಘೋಷಣೆಯನ್ನು ಕೂಡ ಅವಳು ನೀಡ್ತಾಳೆ ಅನ್ನೋದನ್ನು ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಚಾಪ್ಟರ್ ಯಾವುದಂದರೆ ಸ್ವಾತಂತ್ರ್ಯ ಹೋರಾಟ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಇಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡ್ಕೊಂಡು ಹೋಗೋದಾದರೆ ಬ್ರಿಟಿಷ್ ಆಳ್ವಿಕೆ ಮತ್ತು ಸ್ವಾಯಪರತೆಯ ನಂಬಿಕೆ ಅಂತ ಹೇಳ್ಬೋದು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಮುಂದೂಡುತ್ತಿದ್ದರು. ಜನರಲ್ಲಿ ರಾಜಕೀಯತೆಯನ್ನು ಎಚ್ಚರಗೊಳಿಸಿದರು. ಇನ್ನೇನು ದೇಶದ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಂದಗಾಮಿಗಳು ಮಾಡಿದರು. ಅದಲ್ಲದೆ ಸೈನಿಕರ ವೆಚ್ಚವನ್ನು ಕಡಿಮೆ ಮಾಡಿದರು. ಇನ್ನು ಉತ್ತಮ ಶಿಕ್ಷಣವನ್ನು ನೀಡಿದರು. ಬಡತನದ ಬಗ್ಗೆ ಅಧ್ಯಯನವನ್ನು ನಡೆಸುವುದು, ಸಂಪತ್ತಿನ ಸೋರಿಕೆಯ ಬಗ್ಗೆ ವಿವರಣೆಯನ್ನು ನೀಡಿದರು. ಇವೆಲ್ಲವೂ ಮಂದಗಾಮಿಗಳ ಕಾರ್ಯಗಳಾಗಿತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಬ್ರಿಟಿಷರು ಬಂಗಾಳದ ವಿಭಜನೆ ಹಿಂಪಡೆಯಲು ಕಾರಣಗಳೇನೇನು ಅಂತ ಕೇಳಿದ್ರೆ ಹಿಂದೂ ಮುಸ್ಲಿಂ ಏಕತೆ, ಹಿಂದೂ ಮುಸ್ಲಿಮರು ಏಕತೆಯನ್ನು ಹೊಂದಿರ್ತಾರೆ. ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾರೆ. ದೇಶಾದ್ಯಂತ ಪ್ರತಿಭಟನೆಗಳು ನಡೆಯಲು ಆರಂಭಿಸ್ತವೆ. ಇನ್ನು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡ್ತಾರೆ. ಅದಲ್ಲದೆ ದೇಶೀಯ ವಸ್ತುಗಳನ್ನು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲು ಪ್ರಾರಂಭ ಮಾಡ್ತಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ಅಂತ ಕ್ವಶನ್ ಕೇಳಿದ್ದಾರೆ. ಅವೇನೇನೆಂದರೆ ಪೂರ್ಣ ಸ್ವರಾಜ್ಯದ ಕನಸನ್ನು ಇವರು ಕಾಣ್ತಾರೆ. ಹಿಂಸಾತ್ಮಕ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾರೆ. ರಹಸ್ಯ ಸಂಘಟನೆಗಳ ಮೂಲಕ ತರಬೇತಿಯನ್ನು ಪಡೀತಾರೆ. ಬಾಂಬು ಮತ್ತು ಬಂದೂಕುಗಳ ಬಳಕೆಯನ್ನು ಮಾಡ್ತಾರೆ. ಕೊಲೆ ಸಂಚಿನ ಆರೋಪದ ಮೇಲೆ ಬಂಧನವನ್ನು ಕೂಡ ಇವರು ಬಂಧಿಸಲು ಕೂಡ ಪಡ್ತಾರೆ. ಅನೇಕರನ್ನು ಗಲ್ಲಿಗೇರಿಸಲು ಕೂಡ ಆಗತ್ತೆ. ಕ್ರಾಂತಿಕಾರಿಗಳು ಅಂದರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರೆಲ್ಲರೂ ಕೂಡ ಕ್ರಾಂತಿಕಾರಿಗಳು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಕ್ವಶನ್ ಯಾವುದಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಅಥವಾ ಬಾಲಗಂಗಾಧರ ತಿಲಕರ ಪಾತ್ರ ಏನಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರನ್ನು ನೋಡ್ಕೊಂಡು ಹೋಗೋದಾದರೆ ಮೃದು ಧೋರಣೆಯನ್ನು ವಿರೋಧ ಮಾಡ್ತಾರೆ. ರಾಜಕೀಯ ಭಿಕ್ಷುಕರೆಂದು ಯಾರನ್ನ ಮಂದಗಾಮಿಗಳನ್ನು ಕರೀತಾರೆ.
ಬಂಗಾಳದ ವಿಭಜನೆಯನ್ನು ವಿರೋಧಿಸ್ತಾರೆ, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಾರೆ, ಪ್ರಮುಖ ತೀವ್ರಗಾಮಿಗಳನ್ನು ಬಂಧನ ಕೂಡ ಮಾಡಲ್ಪಡುತ್ತೆ. ಇನ್ನು ದೇಶಾದ್ಯಂತ ಪ್ರತಿಭಟನೆಗಳು ನಡೆಯಲು ಪ್ರಾರಂಭಿಸ್ತವೆ. ಬ್ರಿಟಿಷರ ದುರಾಡಳಿತ ಜನರಿಗೆ ಇವರು ತಿಳಿಸ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ 5ನೇ ಕ್ವಶನು, ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಗಳು ಅಂತ ಕೇಳಿದ್ದಾರೆ. ಅವುಗಳು ಯಾವಂದರೆ 1920ರಲ್ಲಿ ಗಾಂಧೀಜಿಯವರು ಇದನ್ನು ಪ್ರಾರಂಭಿಸ್ತಾರೆ. ರೌಲತ್ ಕಾಯ್ದೆಯ ವಿರುದ್ಧವಾಗಿ ಇದನ್ನು ಚಳುವಳಿನ ಸ್ಟಾರ್ಟ್ ಮಾಡ್ತಾರೆ. ಶಾಲಾ ಕಾಲೇಜುಗಳು ಮತ್ತು ನ್ಯಾಯಾಲಯಗಳನ್ನು ಬಹಿಷ್ಕಾರ ಪಡ್ತಾರೆ. ಇನ್ನು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾರೆ ಮತ್ತು ಗೌರವ ಪದವಿಗಳನ್ನು ಕೂಡ ನಿರಾಕರಣೆ ಮಾಡ್ತಾರೆ. ಸ್ಥಳೀಯ ಸದಸ್ಯರನ್ನು ರಾಜೀನಾಮೆ ಕೂಡ ಇವರು ಪ್ರೋತ್ಸಾಹ ಮಾಡ್ತಾರೆ. ರಾಜಕೀಯ ಕಾರ್ಯಕ್ರಮಗಳ ಬಹಿಷ್ಕಾರ ಕೂಡ ಇವರು ಪ್ರತಿಪಾದನೆ ಮಾಡ್ತಾರೆ. ಅದಲ್ಲದೆ ವಿದೇಶಿ ವಸ್ತುಗಳನ್ನು ಕೂಡ ಬಹಿಷ್ಕಾರ ಮಾಡ್ತಾರೆ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಏನಂತ ಕೇಳ್ತಾರೆ. ಇವುಗಳು ತುಂಬ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಯ ಬಗ್ಗೆ ಕ್ವಶನ್ನು 4 ಮಾರ್ಕ್ಗೆ ಫಿಕ್ಸ್ ಆಗಿ ಕೇಳ್ತಾರೆ. ಅದಕ್ಕೋಸ್ಕರ ಗಾಂಧೀಜಿಯವ್ರದ್ದು, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಅಂಬೇಡ್ಕರ್ ಅವರ ಕೊಡುಗೆಗಳು ಅಂತ ಕೇಳ್ತಾರೆ. ಇವುಗಳನ್ನು ತುಂಬ ಇಂಪಾರ್ಟೆಂಟಾಗಿ ನೀವು ನೋಡ್ಕೊಳ್ಳೇಬೇಕು. ಕ್ರಾಂತಿಕಾರಿ ಹೋರಾಟಗಾರರು ಇವರಾಗಿರ್ತಾರೆ. ಇನ್ನು ಏನಂದರೆ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ತಾರೆ. ವಿದೇಶದಲ್ಲಿರ್ತಕ್ಕಂಥ ಭಾರತೀಯರನ್ನ ಸಂಘಟನೆ ಮಾಡ್ತಾರೆ. ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ತಾರೆ. INA ನಾಯಕತ್ವವನ್ನು ಇವರು ವಹಿಸ್ತಾರೆ. ಅದಲ್ಲದೆ ದೆಹಲಿ ಚಲೋ ಎಂಬಂಥ ಕರೆಯನ್ನು ಕೂಡ ಇವರು ನೀಡ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳು ಅಥವಾ ಸಾಧನೆಗಳನ್ನು ತಿಳಿಸಿ ಅಂತ ಹೇಳಿದ್ರೆ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಪ್ರತಿಪಾದನೆ ಇವರು ಮಾಡ್ತಾರೆ. ಜಾತಿ ಪದ್ಧತಿಯ ವಿರುದ್ಧವಾಗಿ ಇವರು ಹೋರಾಟ ಮಾಡ್ತಾರೆ. ಅಸ್ಪೃಶ್ಯತೆಯ ನಿವಾರಣೆಗೆ ಹೋರಾಟ ಮಾಡ್ತಾರೆ. ಅದಂದರೆ ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷವನ್ನು ಇವರು ಕಟ್ಟುತ್ತಾರೆ. ಅದಲ್ಲದೆ ಮೂಕನಾಯಕ ಎಂಬ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಸಂವಿಧಾನದ ಕರಡನ್ನ ಸಮಿತಿಯ ಅಧ್ಯಕ್ಷರು ಕೂಡ ಇವರಾಗ್ತಾರೆ. ದೇಶದ ಮೊದಲ ಕಾನೂನು ಮಂತ್ರಿಗಳು ಕೂಡ ಇವರಾಗಿರ್ತಾರೆ. 3 ದಂಡು ಮೇಜಿನ ಸಭೆಯಲ್ಲಿ ಇವರು ಭಾಗವಹಿಸ್ತಾರೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಜವಾಹರ್ಲಾಲ್ ನೆಹರೂರವರ ಕೊಡುಗೆಗಳು ಅಥವಾ ಸಾಧನೆಗಳು ಯಾವ ಅಂತ ಕೇಳಿದ್ರೆ, ಭಾರತದಲ್ಲಿ ಮೊದಲ ಪ್ರಧಾನಮಂತ್ರಿ ಇವರು ಆಗಿರ್ತಾರೆ. ದೇಶೀಯ ಸಂಸ್ಥಾನಗಳ ವಿಲೀಕರಣದಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿ ಮಾಡ್ತಾರೆ. ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಕೂಡ ಮಾಡ್ತಾರೆ. ನವಭಾರತದ ಶಿಲ್ಪಿ ಅಂತ ಇವ್ರನ್ನ ಕರೀತಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ಇವರು ಜಾರಿ ಮಾಡ್ತಾರೆ. ಪಂಚಶೀಲ ತತ್ವಗಳನ್ನು ಕೂಡ ಜಾರಿಗೆ ಮಾಡ್ತಾರೆ. ಅಲಿಪ್ತ ನೀತಿಯನ್ನು ಕೂಡ ಜಾರಿಗೆ ಮಾಡ್ತಾರೆ. ವಿದೇಶಾಂಗ ನೀತಿಯನ್ನು ಕೂಡ ಇವರು ಜಾರಿಗೊಳಿಸ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಂದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಭಾರತವು ಸ್ವಾತಂತ್ರ್ಯ ನಂತರದ ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವ ಅಂತ ಕೇಳಿದರೆ, ಅವುಗಳು ಯಾವಂದರೆ ನಿರಾಶ್ರಿತರ ಸಮಸ್ಯೆಗಳು, ಮತೀಯ ಗಲಭೆಗಳು ಅಥವಾ ಕೋಮು ಗಲಭೆಗಳು, ದೇಶೀಯ ಸಂಸ್ಥಾನಗಳ ವಿಲೀಕರಣ, ಹೊಸ ಸರ್ಕಾರಗಳ ರಚನೆ, ಆಹಾರದ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆ, ಸಮಾನತೆಯ ಅಡಿಯಲ್ಲಿ ಸಬಲೀಕರಣವನ್ನು ಮಾಡುವುದು ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಜುನಾಗಢ ಸಂಸ್ಥಾನವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ಸೇರಿಸಲಾಯಿತು ಅಂತ ಕೇಳಿದ್ದಾರೆ. ಇದರ ಉತ್ತರ ಏನಂದರೆ, ನವಾಬ ಪಾಕಿಸ್ತಾನವನ್ನು ಸೇರಲು ಕಾನೂನಿಗೆ ಸಹಿ ಮಾಡ್ತಾನೆ. ಪ್ರಜೆಗಳು ಆತನ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ಅದರಿಂದ ನವಾಬ ರಾಜ್ಯ ಬಿಟ್ಟು ಪಲಾಯನ ಹೊಂತಾನೆ. ಇನ್ನು ದಿವಾನನ ಮನವಿ ಮೇರೆಗೆ ಭಾರತದಲ್ಲಿ ಇದನ್ನು ವಿಲೀನೀಕರಣ ಮಾಡ್ಕೊಳ್ಬಹುದಾಗುತ್ತೆ. ಇನ್ನು ನೆಕ್ಸ್ಟ್ ಯಾವುದಂದರೆ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು ಅಂತ ನಾವು ಕೇಳಿದ್ರೆ, ಇಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ನಿಜಾಮನ ಅಧೀನದಲ್ಲಿರುತ್ತೆ. ನಿಜಾಮನು ಇದನ್ನು ಸ್ವತಂತ್ರವಾಗಿ ಇರಲು ಬಯಸ್ತಾನೆ. ಇದನ್ನು ವಿಲೀಕರಣ ಮಾಡಲು ಅವನಿಗೆ ನಿರಾಕರಿಸ್ತಾನೆ. ನಿಜಾಮನು ಕ್ರೂರ ಪಡೆ ರಜಾಕರ ಬಗ್ಗೆ ಜನರಲ್ಲಿ ವಿರೋಧವಿತ್ತು. ಅವನು ತುಂಬ ಕ್ರೂರ ವ್ಯಕ್ತಿ ಇರ್ತಾನೆ. ಭಾರತದ ಸರ್ಕಾರ ಸೈನ್ಯವನ್ನು ಕಳುಹಿಸಿ ಭಾರತದೊಂದಿಗೆ ವಿಲೀಕರಣ ಮಾಡಿಕೊಂಡಿತು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದ್ರೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿದ್ರೆ, ಸ್ವತಂತ್ರದ ನಂತರ ಗೋವಾ ಪೋರ್ಚುಗೀಸರ ವಶದಲ್ಲಿತ್ತು.
ಗೋವಾವನ್ನು ಭಾರತಕ್ಕೆ ಸೇರಿಸಲು ನಿರಂತರ ಹೋರಾಟವನ್ನು ಮಾಡಲಾಯಿತು. ಪೋರ್ಚುಗೀಸರು ಚಳುವಳಿಗಳನ್ನು ದಮನ ಮಾಡಲು ಪ್ರಯತ್ನವನ್ನು ಮಾಡಿದರು. ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನೆ ಹೋರಾಟ ಕೂಡ ಆಯಿತು. 1961 ಭಾರತದ ಮಧ್ಯೆ ಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಳ್ಳಲಾಯಿತು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಂದರೆ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಉತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಫಸ್ಟ್ ಕ್ವಶನ್ ಅಂದರೆ ಪ್ರಥಮ ಮಹಾಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದರೆ ಇದರ ಪರಿಣಾಮಗಳೇನೆಂದರೆ ಮೈತ್ರಿಕೂಟ 1919 ಅವಮಾನಕರ ವರ್ಸೇಲ್ ಒಪ್ಪಂದಕ್ಕೆ ಸಹಿ ಮಾಡಿತು. ಆಸ್ಟ್ರಿಯಾ, ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡವು. ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶವನ್ನು ಕಳೆದುಕೊಂಡಿತ್ತು. ಯುರೋಪ್ನ ಭೂಪಟ ಬದಲಾಯಿತು. ಹಲವು ಸಣ್ಣ ಸ್ವತಂತ್ರ ರಾಷ್ಟ್ರಗಳನ್ನ ಅಸ್ತಿತ್ವಕ್ಕೆ ಬಂದವು. ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ಏನು ಮಾಡ್ತಾರೆ, ರಾಷ್ಟ್ರಸಂಘ ಲೀನ್ ಆಫ್ ನೇಷನ್ಸ್ ರಚನೆಯನ್ನು ಕೂಡ ಮಾಡ್ತಾರೆ. ಸೂತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆಯನ್ನು ಕಾರಣವಾಯಿತು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ನಾಜಿ ಸಿದ್ಧಾಂತವು ಜರ್ಮನನ್ನು ಹಾಳು ಮಾಡಿತು ಹೇಗೆ ಅಂತ ಕೇಳಿದ್ದಾರೆ. ಹಿಟ್ಲರನು ಜರ್ಮನಿನಲ್ಲಿ ನಾಜಿ ಸಿದ್ಧಾಂತವನ್ನು ಸ್ಟಾರ್ಟ್ ಮಾಡ್ತಾನೆ. ಈ ಸಿದ್ಧಾಂತದ ಪ್ರಕಾರ ಜಗತ್ತಿನಲ್ಲಿ ಆರ್ಯ ಜನಾಂಗವೇ ಶ್ರೇಷ್ಠ ಅಂತ ಅವನು ಹೇಳ್ತಾನೆ. ಉಳಿದ ಜನಾಂಗವನ್ನು ಕೇವಲ ಆಳ್ವಿಕೆ ಮಾಡಿಸಿಕೊಳ್ಳಲು ಅರ್ಹರು ಅಂತ ಕೂಡ ಹೇಳ್ತಾನೆ. ಜರ್ಮನ್ನರು ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳಿಗೆ ಕಾರಣ ಅಂತ ಅವನು ಪ್ರತಿಪಾದನೆ ಮಾಡ್ತಾನೆ. ಇನ್ನು ಕಮ್ಯುನಿಸ್ಟರು, ಕ್ಯಾಥೋಲಿಕರು ಮತ್ತು ಸೋಷಿಯಲಿಸ್ಟರು ಕಾರಣ ಆಗ್ತಾರೆ. ಇನ್ನು ಉಗ್ರ ರಾಷ್ಟ್ರೀಯವಾದ ಕೂಡ ಇದಕ್ಕೆ ಕಾರಣವಾಗುತ್ತೆ. ಇನ್ನು ಸಾಮೂಹಿಕ ಕಗ್ಗೊಲೆ ಕೂಡ ಸ್ಟಾರ್ಟ್ ಆಗ್ತವೆ. ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ಇವನು ನೇಮಕ ಮಾಡ್ತಾನೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಫ್ಯಾಸಿಸ್ಟ್ವಾದ ಲಕ್ಷಣಗಳು ಯಾವ್ಯಾವ ಅಂತ ಕೇಳಿದರೆ, ಒಂದು ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆ, ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ, ಇನ್ನು ನಿರಂಕುಶವಾಗಿರ್ತಕ್ಕಂಥದ್ದು ಇವುಗಳ ಲಕ್ಷಣಗಳಾಗಿವೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದರೆ, ಇದರಲ್ಲಿ ಪರಿಣಾಮಗಳು ಯಾವಂದರೆ ಅಪಾರವಾದ ಸಾವು ನೋವುಗಳು ಮತ್ತು ಆರ್ಥಿಕ ನಷ್ಟವಾಗುತ್ತೆ. ನಿರಂಕುಶ ಪ್ರಭುತ್ವಗಳ ಅಂತ್ಯವಾಗುತ್ತೆ. ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಶೀತಲ ಸಮರಕ್ಕೆ ಇಂದು ನಾಂದಿ ಆಯಿತು. ಇದು ನಾಂದಿ ಆಗುತ್ತೆ. ವಸಾಹತುಶಾಹಿತ್ವಕ್ಕೆ ಅಂತ್ಯವನ್ನು ಮಾಡ್ತಾರೆ. ಸೋವಿಯತ್ ರಷ್ಯಾ ಮತ್ತು ಅಮೇರಿಕ ಪರಸ್ಪರ ದೇಶಗಳು ವಿರೋಧವಾದ ಶಕ್ತಿಶಾಲಿ ದೇಶಗಳಾಗ್ತವೆ. ಪ್ರಬಲ ರಾಷ್ಟ್ರಗಳು ವಸಾಹತುಶಾಹಿತ್ವಗಳನ್ನು ಕಳೆದುಕೊಳ್ತವೆ. ಅಮೇರಿಕ ಅಣ್ವಸ್ತ್ರ ಪ್ರಯೋಗಿಸಿದ್ದರಿಂದ ಅಣ್ವಸ್ತ್ರ ಪೈಪೋಟಿ ಕೂಡ ಏನಾಗ್ತದೆ, ಪೈಪೋಟಿಗೆ ಕೂಡ ದಾರಿ ಮಾಡಿಕೊಡ್ತದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಸಾರ್ವಜನಿಕ ಆಡಳಿತ ಎಂಬ ಚಾಪ್ಟರ್ನಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಅಗತ್ಯ ಏನಂತ ಕೇಳಿದರೆ, ಅದರಲ್ಲಿ ಅವುಗಳ ಅಗತ್ಯ ಅಥವಾ ಮಹತ್ವವನ್ನು ಹೇಳ್ಕೊಂಡು ಹೋಗೋದ್ರೆ, ಸರ್ಕಾರದ ಆಧಾರ ಸ್ತಂಭ ಇದಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತೆ. ಕಾನೂನುಗಳ ಅನುಷ್ಠಾನ ಕೂಡ ಮಾಡುತ್ತೆ. ಇನ್ನು ಸಾಮಾಜಿಕ ಭದ್ರತೆಯನ್ನು ಕೂಡ ನೀಡುತ್ತೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಅಥವಾ ಪೋಸ್ಕಾಬ್ ಅಂದರೆ ಏನಂತ ಕೇಳಿದರೆ, ಯೋಜನೆ, ಸಂಘಟನೆ, ಸಿಬ್ಬಂದಿಗಳ ಪೂರೈಕೆ, ನಿರ್ದೇಶನ, ಸಮನ್ವಯ, ವರದಿ, ಅಯವ್ಯಯ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಯಿತು. ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ಕೂಡ ನಡೆಸಲಾಯಿತು. ಬಡ್ತಿ ಮತ್ತು ವರ್ಗಾವಣೆ ಕುರಿತು ಸರ್ಕಾರಕ್ಕೆ ಸಲಹೆಯನ್ನು ನೀಡಲಾಯಿತು.
ಶಿಸ್ತು ಕ್ರಮ ಕೈಗೊಳ್ಳಲಾಯಿತು. ಏನು ರಾಷ್ಟ್ರಪತಿ ಸೂಚನೆ ಮೇರೆಗೆ ಸರ್ಕಾರಕ್ಕೆ ಸಲಹೆಯನ್ನು ನೀಡಲಾಯಿತು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಂದರೆ ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳನ್ನು ಹೇಳಿ ಅಂತ ಹೇಳಿದ್ರೆ ಇದಕ್ಕೆ ಉತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋದಾದರೆ ಪ್ರಶ್ನೆಗಳು ಯಾವಂದರೆ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ ಅಂತ ಕೇಳಿದರೆ ಇದರದ್ದು ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಸಾಮಾಜಿಕ ಭಿನ್ನತೆಯನ್ನು ಉಂಟು ಮಾಡುತ್ತೆ, ಪರಸ್ಪರ ಅಪನಂಬಿಕೆಯನ್ನು ಉಂಟು ಮಾಡುತ್ತೆ, ಭಯದ ವಾತಾವರಣ ಸೃಷ್ಟಿ ಮಾಡುತ್ತೆ, ಸಮಾಜದಲ್ಲಿ ಗುಂಪುಗಾರಿಕೆಯನ್ನು ಸ್ಟಾರ್ಟ್ ಮಾಡುತ್ತೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯನ್ನು ಕೂಡ ಉಂಟು ಮಾಡುತ್ತೆ, ರಾಷ್ಟ್ರೀಯ ಏಕತೆಗೆ ಮತ್ತು ಸಮಗ್ರತೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ, ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುತ್ತೆ, ಅಪಾರ ಸಾವು ನೋವುಗಳು ಉಂಟಾಗುತ್ತವೆ, ಆಸ್ತಿ ಸಾಮಾಜಿಕ ಸ್ವತ್ತು ನಾಶ ಆಗುತ್ತೆ, ದೈಹಿಕ ಹಲ್ಲೆಗಳು ಕೂಡ ಉಂಟಾಗುತ್ತೆ, ಪರಸ್ಪರ ದೋಷಾರೋಪಣೆ ಕೂಡ ಉಂಟಾಗ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾವುದಂದರೆ ಕೋಮುವಾದವನ್ನು ನಿಯಂತ್ರಿಸಲು ನಿಮ್ಮ ಸಲಹೆಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಅದರಲ್ಲಿ ಫಸ್ಟು ಏಕರೂಪ ನಾಗರಿಕ ಸಂಹಿತೆಯನ್ನು ಉಂಟು ಮಾಡಬೇಕು, ಜಾತ್ಯತೀತ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ಸಾರ್ವಜನಿಕ ಎಚ್ಚರ ಕೂಡ ಉಂಟು ಮಾಡಬೇಕು, ರಾಜಕೀಯ ಅಚಲ ನಿರ್ಧಾರಗಳನ್ನು ಕೈಗೊಳ್ಳಬೇಕು, ಆಡಳಿತಾತ್ಮಕ ಸಮತೋಲನವನ್ನು ಉಂಟು ಮಾಡಬೇಕು, ಕ್ರಮಬದ್ಧ ಕಾನೂನು ವ್ಯವಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಬೇಕು, ಸದೃಢ ರಾಷ್ಟ್ರೀಯ ಮನೋಭಾವವನ್ನು ಕೂಡ ಉಂಟು ಮಾಡಬೇಕು, ಆರೋಗ್ಯಕರ ಸುದ್ದಿ ಮಾಧ್ಯಮವನ್ನು ಕೂಡ ನಾವು ಉಂಟು ಮಾಡಬೇಕು ಅಂತ ನಾವು ಹೇಳ್ತೇವೆ. ಇನ್ನು ನೆಕ್ಸ್ಟ್ ಯಾವುದಂದರೆ ಅನಕ್ಷರತೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಫಸ್ಟು ಬಡತನ, ವಲಸೆ ಹೋಗುವಿಕೆ, ಮಕ್ಕಳ ದುಡಿಮೆ, ಬಾಲ್ಯ ವಿವಾಹ, ಶಿಕ್ಷಣ ಕೊಡಿಸಬೇಕೆಂಬಂಥ ಆಸಕ್ತಿಯ ಕೊರತೆ, ಚಿಕ್ಕ ಮಕ್ಕಳ ಲಾಲನೆ ಪಾಲನೆ, ಹಿರಿಯ ಮಕ್ಕಳನ್ನು ಬಳಸಿಕೊಳ್ಳುವುದು, ಪಾಲಕರ ಮನೋಭಾವ ಅಂತ ಇವುಗಳ ಉತ್ತರ ಕೂಡ ಆಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತ ಹೇಳಿದ್ರೆ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ, ವಿಕಲಚೇತನರಿಗೆ ಶಿಕ್ಷಣ ನೀಡುವುದು, ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿಗೆ ಆದ್ಯತೆ, 1988ರಲ್ಲಿ ಸಾಕ್ಷರತಾ ಮಿಷನ್ ಸ್ಥಾಪನೆಯನ್ನು ಮಾಡ್ತಾರೆ, ಅನಕ್ಷರಸ್ಥರಿಗೆ ಹೋಗಲಾಡಿಸಲು ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಜಾರಿಗೆ ಮಾಡ್ತಾರೆ, ಶಿಕ್ಷಣವನ್ನು ಸಾಮೂಹಿಕ ಮೂಲಭೂತವಾಗಿ ಪರಿಗಣಿಸಲಾಯಿತು, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಕೂಡ ಜಾರಿಗೆ ಮಾಡಲಾಗುತ್ತೆ. ಅದ ನಂತರ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿ ಮಾಡಲಾಗುತ್ತೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಂದರೆ ಭಾರತದ ವಿದೇಶಾಂಗ ನೀತಿ ಹಾಗೂ ಸಾಮಾಜಿಕ ಸವಾಲುಗಳು ಎಂಬ ಚಾಪ್ಟರ್ನಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವು ಅಂತಂದರೆ ವಸಾಹತುಶಾಹಿತ್ವಕ್ಕೆ ವಿರೋಧವನ್ನು ಮಾಡುತ್ತೆ, ಸಾಮ್ರಾಜ್ಯಶಾಹಿತ್ವಕ್ಕೂ ಕೂಡ ಇದು ವಿರೋಧವನ್ನು ಮಾಡುತ್ತೆ, ವರ್ಣಭೇದ ನೀತಿಗೆ ಇದು ವಿರೋಧ ಮಾಡುತ್ತೆ, ಅಲಿಪ್ತ ನೀತಿಯನ್ನು ಉಂಟು ಮಾಡುತ್ತೆ, ನಿಶಸ್ತ್ರೀಕರಣಕ್ಕೆ ಇದು ಬೆಂಬಲ ಮಾಡುತ್ತೆ, ಅದಲ್ಲದೆ ವಿಶ್ವ ಶಾಂತಿಗೆ ಬೆಂಬಲವನ್ನು ಕೂಡ ಇದು ಮಾಡುತ್ತೆ ಅಂತ ನಾವು ಹೇಳ್ಬೋದು. ಭಯೋತ್ಪಾದನೆಯ ಪರಿಣಾಮಗಳು ಏನಂತ ಕೇಳಿದ್ರೆ ವ್ಯಕ್ತಿಗಳ ಪ್ರಾಣಹಾನಿ, ಆಸ್ತಿಪಾಸ್ತಿಗಳ ನಷ್ಟ, ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ, ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ, ಮಾನಸಿಕ ವೇದನೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ, ಭಯದ ವಾತಾವರಣ ಸೃಷ್ಟಿ, ಅದಲ್ಲದೆ ವಿಶ್ವದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಯಾವ ಚಾಪ್ಟರ್ ಅಂದರೆ ಜಾಗತಿಕ ಸಂಸ್ಥೆಗಳು ಎಂಬ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ರೆ ಅದರಲ್ಲಿ ಯಾವ ಉದ್ದೇಶಗಳು ಅಂದರೆ ವಿಶ್ವ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಮಟ್ಟ ನ್ಯಾಯ ಮತ್ತು ಬಡಂಬಕಿಗಳನ್ನು ಪರಿಷತ್ತುಗಳಿಗೆ ಮುನ್ನಡೆ ಒದಗಿಸುವುದು, ಅದಲ್ಲದೆ ರಾಷ್ಟ್ರಗಳ ನಡುವೆ ಸೌಹಾರ್ದತೆಯನ್ನು ಬೆಳೆಸುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ನೀಡುವುದಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಎಲ್ಲ ಸದಸ್ಯ ರಾಷ್ಟ್ರಗಳು ಒಳಗೊಂಡ ಅಂಗಸಂಸ್ಥೆ ಇದಾಗಿದೆ. ಪ್ರತಿ ಸದಸ್ಯ ರಾಷ್ಟ್ರವು 5 ಸದಸ್ಯರನ್ನು ಕಳುಹಿಸಿಕೊಡುತ್ತದೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದು ಮತದ ಹಕ್ಕು ಮಾತ್ರ ಆಗಿರುತ್ತೆ. ಇನ್ನು ಸಾಮಾನ್ಯ ಸಭೆಗೆ
ಒಂದು ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷ ಆ್ಯಂಡ್ 17 ಉಪಾಧ್ಯಕ್ಷರನ್ನು ಆರಿಸಬೇಕಾಗಿರುತ್ತೆ. ಅದಲ್ಲದೆ 7 ಸ್ಥಾಯಿ ಸಮಿತಿಗಳನ್ನು ಮತ್ತು 7 ಮಂದಿ ಅಧ್ಯಕ್ಷರನ್ನು ಆರಿಸಲಾಗುತ್ತದೆ. ಮತ್ತು ವಾರ್ಷಿಕ ಆಯವ್ಯಯ ಪಟ್ಟಿಗೆ ಅನುಮತಿಯನ್ನು ಇದು ನೀಡುತ್ತೆ. ವಿಶ್ವದ ಪ್ರಮುಖ ವಿದ್ಯಮಾನಗಳ ಚರ್ಚೆಯನ್ನು ಕೂಡ ಇದು ಮಾಡುತ್ತೆ. ವಿಶ್ವಸಂಸ್ಥೆಯ ಕಾರ್ಯದರ್ಶಿಯನ್ನು ನೇಮಕ ಇದು ಕೂಡ ಮಾಡುತ್ತೆ. ಅದಲ್ಲದೆ ವಿಶೇಷ ಅಧಿವೇಶನಗಳನ್ನು ಕರೆಯುತ್ತದೆ. ಅದಲ್ಲದೆ ಜಾಗತಿಕ ಸಂಸತ್ತಿಗೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಎಂಬಂಥ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಚರ್ಚಿಸಿ ಅಥವಾ ಅಸ್ಪೃಶ್ಯತೆಯ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ರೆ ಇದಕ್ಕೆ ಉತ್ತರವನ್ನು ನೋಡ್ಕೊಂಡು ಹೋಗೋದಾದರೆ ಅಸ್ಪೃಶ್ಯತೆ ಒಂದು ಅಮಾನವೀಯ ಆಚರಣೆ ಅಂತ ನಾವು ಹೇಳ್ಬೋದು. ಶಿಕ್ಷಣದಿಂದ ಅಸ್ಪೃಶ್ಯರನ್ನು ಹೊರಗಿಡಲಾಗಿತ್ತು. ಅದಲ್ಲದೆ ಆಸ್ತಿ ಹಕ್ಕನ್ನು ನಿರಾಕರಿಸಲಾಗಿತ್ತು. ರಾಜಕೀಯ ಭಾಗವಹಿಸುವುದರಲ್ಲಿ ಕೂಡ ಇವರನ್ನು ನಿರಾಕರಿಸಲಾಗಿತ್ತು. ಮಾನವ ಹಕ್ಕುಗಳನ್ನು ನಿರಾಕರಣೆ ಮಾಡಲಾಗುತ್ತೆ. ಅದಲ್ಲದೆ ಸಾಮಾಜಿಕ ಪ್ರದೇಶಗಳಲ್ಲಿ ಪ್ರವೇಶವನ್ನು ಕೂಡ ಇವರಿಗೆ ನಿರಾಕರಿಸಲಾಗಿತ್ತು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಅಂದರೆ ಅಸ್ಪೃಶ್ಯತೆ ನಿವಾರಣೆಗೆ ಇರುವ ಸಂವಿಧಾನಾತ್ಮಕ ಅಥವಾ ಕಾನೂನಾತ್ಮಕ ಅಥವಾ ಶಾಸನಾತ್ಮಕ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದರೆ ಅದರಲ್ಲಿ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆಯನ್ನು ಆಚರಣೆಯನ್ನು ನಿಷೇಧಿಸುತ್ತೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೆ ಮಾಡುತ್ತೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಮಾಡುತ್ತೆ. ಮತ್ತು ಸಾರ್ವಜನಿಕ ಮತದಾರ ಹಕ್ಕನ್ನು ಕೂಡ ಹೇಳುತ್ತೆ. ಅದಲ್ಲದೆ ಸಮಾನತೆಯ ಹಕ್ಕನ್ನು ಕೂಡ ಜಾರಿಗೆ ತಂದಿರ್ತಾರೆ. ಹಿಂದುಳಿದ ವರ್ಗಗಳಿಗೆ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿಗಳನ್ನು ಕಲ್ಪಿಸಲಾಗುತ್ತೆ. ಅದಲ್ಲದೆ ನೆಕ್ಸ್ಟು 1989ರ ಶಾಸನವು ಅಸ್ಪೃಶ್ಯತೆಯನ್ನು ನಿರ್ಮೂಲನೆಯ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ನೀಡುತ್ತೆ. ಇನ್ನು ನೆಕ್ಸ್ಟ್ ಯಾವುದಂದರೆ ಅಸ್ಪೃಶ್ಯತೆ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಅವುಗಳು ಯಾವಂದರೆ ಶೈಕ್ಷಣಿಕ ಸೌಲಭ್ಯವನ್ನು ನೀಡಬೇಕಾಗತ್ತೆ, ಆರ್ಥಿಕ ಸೌಲಭ್ಯವನ್ನು ನೀಡಬೇಕಾಗತ್ತೆ, ಹಿಂದುಳಿದ ಜಾತಿಗಳಿಗೆ ಸಬಲೀಕರಣ ಕೂಡ ಮಾಡಬೇಕಾಗತ್ತೆ, ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕಾಗತ್ತೆ, ಅಸ್ಪೃಶ್ಯತೆ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಬೇಕಾಗತ್ತೆ, ಅಸ್ಪೃಶ್ಯತೆ ಆಚರಿಸುವವರಿಗೆ ಕಠಿಣ ಶಿಕ್ಷೆಗಳನ್ನು ನೀಡಬೇಕಾಗತ್ತೆ, ಅದಲ್ಲದೆ ಮೂಲ ಸೌಲಭ್ಯಗಳನ್ನು ಪೂರೈಕೆ ಮಾಡಬೇಕಾಗತ್ತೆ ಅಂತ ಅನ್ನೋದು ಉತ್ತರವಾಗಿದೆ. ಇನ್ನು ನೆಕ್ಸ್ಟ್ ಯಾವುದಂದರೆ ದುಡಿಮೆ ಮತ್ತು ಆರ್ಥಿಕ ಜೀವನ ಎಂಬ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋದಾದರೆ ನಿರುದ್ಯೋಗಕ್ಕೆ ಕಾರಣಗಳು ಎಂಬ ಕ್ವಶನ್ಗೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಅತಿಯಾದ ಜನಸಂಖ್ಯೆ ಅಂತ ಹೇಳ್ಬೋದು, ಯಂತ್ರಗಳ ಬಳಕೆ ಅಂತ ಕೂಡ ಹೇಳ್ಬೋದು, ಅತಿಯಾದ ಶ್ರಮ ವಿಭಜನೆ ಅಂತ ಕೂಡ ಹೇಳ್ಬೋದು, ಸಾಮಾಜಿಕ ಅಸಮಾನತೆ ಅಂತ ಕೂಡ ಹೇಳ್ಬೋದು, ಬಂಡವಾಳದ ಕೊರತೆ ಅಂತ ಕೂಡ ಹೇಳ್ಬೋದು, ಅನಕ್ಷರತೆ ಅಂತ ಕೂಡ ಹೇಳ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕೂಡ ಹೇಳ್ಬೋದು, ಕೌಶಲ್ಯ ಶಿಕ್ಷಣದ ಕೊರತೆ ಅಂತ ಕೂಡ ಹೇಳ್ಬೋದು, ಅದಲ್ಲದೆ ಕೃಷಿಯ ಮೇಲಿನ ಅಧಿಕ ಅವಲಂಬನೆ ಅಂತ ಕೂಡ ಹೇಳ್ಬೋದು, ಅದಲ್ಲದೆ ಗೃಹ ಕೈಗಾರಿಕೆಗಳ ಅವನತಿ ಅಂತ ಕೂಡ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ನಿರುದ್ಯೋಗದ ಪರಿಹಾರಗಳನ್ನು ತಿಳಿಸಿ ಅನ್ನುವ ಕ್ವಶನ್ಗೆ ಉತ್ತರಗಳನ್ನು ನೋಡ್ಕೊಂಡು ಹೋಗೋದ್ರೆ ಅವುಗಳು ಯಾವಂದರೆ ಬಡತನ, ಮೋಸ, ಅನಾರೋಗ್ಯ, ವಂಚನೆ, ಭ್ರಷ್ಟಾಚಾರ, ವ್ಯಭಿಚಾರ, ಕೌಟುಂಬಿಕ ವಿಭಜನೆ ಮತ್ತು ಕಳ್ಳತನ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ನಿರುದ್ಯೋಗ ನಿವಾರಣೆಯ ಪರಿಹಾರ ಕ್ರಮಗಳವು ಅಥವಾ ನಿರುದ್ಯೋಗ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ನಾವು ತಗೋಬೇಕು, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು, ಗುಡಿ ಕೈಗಾರಿಕೆಗಳ ಪ್ರೋತ್ಸಾಹವನ್ನು ಕೂಡ ನಾವು ಕೊಡಬೇಕು, ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡಬೇಕು, ಅದಲ್ಲದೆ ಶೈಕ್ಷಣಿಕ ಅಭಿವೃದ್ಧಿ, ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು, ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಾಲ ನೀಡುವುದು, ಉದ್ಯೋಗ ಖಾತರಿ ಯೋಜನೆ ಜಾರಿ ಮಾಡುವುದು, ಅದಲ್ಲದೆ ಕೌಶಲ್ಯ ಶಿಕ್ಷಣವನ್ನು ನೀಡುವುದು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಅಸಂಘಟನೆಯ ದುಡಿಮೆಗಾರರು ಎದುರಿಸುತ್ತಿರ್ತಕ್ಕಂಥ ಸವಾಲುಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಅವುಗಳು ಯಾವಂದರೆ ವಲಸೆ, ಸಾಮಾಜಿಕ ಭದ್ರತೆ, ಕಾನೂನು ಚೌಕಟ್ಟು, ಬಾಲ ಕಾರ್ಮಿಕರು,
ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಅದಲ್ಲದೆ ನಿವೃತ್ತಿ ವೇತನ ನೀಡದಿರುವುದು ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದರೆ ಸಾಮಾಜಿಕ ಸವಾಲುಗಳು ಅಂತ ನಾವು ಹೇಳ್ಬೋದು. ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಯಾವುದಂದರೆ ಬಾಲ ಕಾರ್ಮಿಕತೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಯಾವಂದರೆ ಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಉದ್ಯಮಿಗಳ ಲಾಭ ಕೋರತನ, ಅನಕ್ಷರತೆ, ಮಕ್ಕಳ ಅಪಹರಣ ಮತ್ತು ಜೀತ ಪದ್ಧತಿ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಬಾಲ ಕಾರ್ಮಿಕತೆಯಿಂದ ಆದಂಥ ಪರಿಣಾಮಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳಲ್ಲಿ ಯಾವ್ಯಾವ ಅಂದರೆ ಅನಾರೋಗ್ಯ, ಮಕ್ಕಳ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ, ಮಕ್ಕಳನ್ನು ಶಿಕ್ಷಣದಿಂದ ವಂಚನೆ ಮಾಡಲಾಗುತ್ತೆ, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಉಂಟಾಗುತ್ತೆ, ಬಾಲ್ಯತನದಿಂದ ವಂಚಿತರಾಗುತ್ತಾರೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಬಾಲ್ಯ ಕಾರ್ಮಿಕತೆಯ ನಿರ್ಮೂಲನಾ ಕ್ರಮಗಳು ಯಾವ್ಯಾವ ಅಂತ ಹೇಳಿದ್ರೆ ಅವುಗಳು ಯಾವ್ಯಾವ ಅಂದರೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಸಂವಿಧಾನದ 24ನೇ ವಿಧಿ ಶೋಷಣೆ ವಿರುದ್ಧ ಹಕ್ಕನ್ನು ಕೂಡ ಜಾರಿ ಮಾಡುತ್ತೆ. 1988ರಲ್ಲಿ ರಾಷ್ಟ್ರೀಯ ಬಾಲ ಕಾರ್ಮಿಕ ನಿರ್ಮೂಲ ಯೋಜನೆಯನ್ನು ಕೂಡ ಜಾರಿ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮವನ್ನು ಜಾರಿ ಮಾಡ್ತಾರೆ. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡ್ತಾರೆ. 2006ರಲ್ಲಿ ಬಾಲಾಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆಯನ್ನು ಕೂಡ ಜಾರಿ ಮಾಡ್ತಾರೆ. ಅದಲ್ಲದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೂಡ ಜಾರಿ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಭೂಗೋಳಶಾಸ್ತ್ರ ಕೂಡ ಹೈ ವೇಟೇಜ್ ಹೊಂದಿರತಕ್ಕಂಥ ಒಂದು ಅಧ್ಯಾಯ, ಒಂದು ಭಾಗವಾಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಇಂಪಾರ್ಟೆಂಟಾಗಿ ನೋಡ್ಕೊಂಡು ಹೋಗಲೇಬೇಕು. ಇವುಗಳಲ್ಲಿ ಕೂಡ ಅತಿ ಹೆಚ್ಚು ಕ್ವಶನ್ಸ್ಗಳು ಇವುಗಳಿಂದನೇ ಬರ್ತವೆ ಅಂತ ನಾವು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಯಾವುದಂದರೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಅಂತ ಕೇಳಿದ್ರೆ ಅರಣ್ಯನಾಶ, ಅತಿಯಾದ ಮೇಯಿಸುವಿಕೆ, ವರ್ಗಾವಣೆ ಬೇಸಾಯ ಪದ್ಧತಿ, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಮೇಲ್ಪದರದ ಮಣ್ಣು ವಿವಿಧ ಉದ್ದೇಶಕ್ಕೆ ಬಳಕೆ ಮಾಡುವುದು, ಅದಲ್ಲದೆ ಅಧಿಕ ನೀರಾವರಿ ಬಳಕೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಮಣ್ಣಿನ ಸವೆತದಿಂದ ಆಗ್ತಕ್ಕಂಥ ಪರಿಣಾಮಗಳು ಯಾವಂದರೆ ಮಣ್ಣಿನ ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ. ನದಿಗಳಲ್ಲಿ ಹೂಳು ತುಂಬುವುದರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸ್ತವೆ. ಜಲಾಶಯಗಳಲ್ಲಿ ನೀರಿನ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಭೂ ಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ. ಸ್ವಾಭಾವಿಕವಾಗಿ ಚಿಲುಮೆಗಳು ಬತ್ತಿ ಹೋಗ್ತವೆ. ಅದಲ್ಲದೆ ಇದು ವ್ಯವಸಾಯದ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಮಣ್ಣಿನ ಸಾರ ಕಡಿಮೆಯಾಗಿ ಕೃಷಿ ಉತ್ಪಾದನೆ ಕಡಿಮೆ ಆಗ್ತದೆ. ಸಸ್ಯವರ್ಗ ಕೂಡ ಏನಾಗ್ತದೆ, ಒಣಗ್ತಾ ಹೋಗುತ್ತೆ. ಅದಲ್ಲದೆ ದೇಶದ ಸಮಗ್ರ ಆರ್ಥಿಕತೆಗೆ ಹಿನ್ನಡೆ ಕೂಡ ಇದು ಉಂಟು ಮಾಡ್ತದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಮಣ್ಣಿನ ಸಂರಕ್ಷಣೆ ಎಂದರೇನು, ಮಣ್ಣಿನ ಸಂರಕ್ಷಣಾ ವಿಧಾನಗಳನ್ನು ಅಥವಾ ಕ್ರಮಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಯಾವಂದರೆ ಇಳಿಜಾರಿಗೆ ಅಡ್ಡವಾಗಿ ಉಳುಮೆ ಮಾಡಬೇಕು, ಅಡ್ಡ ಬುದಗಳನ್ನು ನಿರ್ಮಿಸಬೇಕು, ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಮಾಡಬೇಕು, ಅರಣ್ಯ ನಾಶವನ್ನು ತಡೆಗಟ್ಟಬೇಕು, ನೀರಿನ ಯೋಜಿತ ಬಳಕೆಯನ್ನು ಕೂಡ ಮಾಡಬೇಕು, ಅತಿಯಾದ ಮೇಯಿಸುವುದನ್ನು ನಿಯಂತ್ರಿಸಬೇಕು, ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು, ಅರಣ್ಯ ಶೋಷಣೆಯನ್ನು ಕೂಡ ವಿರುದ್ಧ ಮಾಡಬೇಕು, ಅರಣ್ಯೀಕರಣವನ್ನು ಸ್ಟಾರ್ಟ್ ಮಾಡಬೇಕು, ಬದುಗಳ ನಿರ್ಮಾಣವನ್ನು ಕೂಡ ಮಾಡಬೇಕು. ಅದಲ್ಲದೆ ಮೆಟ್ಟಿಲು ಪಂಕ್ತಿ ಬೇಸಾಯವನ್ನು ಕೂಡ ನಾವು ಮಾಡಬೇಕು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಕ್ವಶನ್ ಯಾವುದಂದರೆ ಅರಣ್ಯ ನಾಶಕ್ಕೆ ಕಾರಣಗಳು ಯಾವಂದರೆ ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆಗಳ ನಿರ್ಮಾಣ, ಕಾಡ್ಗಿಚ್ಚು, ರೈಲು ಮಾರ್ಗಗಳ ನಿರ್ಮಾಣ, ಗಣಿಗಾರಿಕೆ, ನೀರಾವರಿ ಯೋಜನೆಗಳ ನಿರ್ಮಾಣ, ಅದಲ್ಲದೆ ಅತಿಯಾದ ಮೇಯಿಸುವುದು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಅರಣ್ಯ ಸಂರಕ್ಷಣೆ ಎಂದರೇನು ಮತ್ತು ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಮತ್ತು ಕ್ರಮಗಳನ್ನು ತಿಳಿಸಿ ಅಂತ ಹೇಳಿದರೆ ಇವುಗಳ ಉತ್ತರವನ್ನು ನೋಡ್ಕೊಂಡು ಹೋಗೋಣ.
ಕೀಟ ಮತ್ತು ರೋಗಗಳ ನಿಯಂತ್ರಣ ಅಂತ ಹೇಳ್ಬೋದು. ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸುವುದು ಅಂತ ಹೇಳ್ಬೋದು. ಕಾಡ್ಗಿಚ್ಚು ನಿಯಂತ್ರಣ, ಸಾರ್ವಜನಿಕರಿಗೆ ಮರ ನೆಡಲು ಪ್ರೋತ್ಸಾಹಿಸುವುದು. ಅದಲ್ಲದೆ ಅತಿಯಾದ ಮೇಯಿಸುವುದನ್ನು ನಿಯಂತ್ರಿಸುವುದು. ಮರಗಳ ಕಳ ಸಾಗಾಣಿಕೆಯನ್ನು ತಡೆ ಮಾಡಬೇಕು. ಅರಣ್ಯ ಅತಿಕ್ರಮವನ್ನು ಕೂಡ ತಡೆಯಬೇಕು. ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು. ಅದಲ್ಲದೆ ಅರಣ್ಯ ಪ್ರಾಮುಖ್ಯತೆಗೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ನಾವು ಮೂಡಿಸ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಭಾರತದಲ್ಲಿ ನೀರಾವರಿ ಅತ್ಯವಶ್ಯಕ ಯಾಕೆ ಅಂತ ಕೇಳಿದರೆ ಅದರ ಮಹತ್ವವನ್ನು ಕೂಡ ಹೇಳಿ ಅಂತ ಹೇಳಿದರೆ, ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ. ಕೃಷಿಗೆ ನಿರಂತರವಾಗಿ ನೀರು ಅಗತ್ಯವಾಗಿರುತ್ತದೆ. ಭಾರತವು ಬಹುವಾಗಿ ಮಾನ್ಸೂನ್ ಮಳೆಯನ್ನು ಅವಲಂಬಿಸಿದೆ. ಮಳೆಯ ಋತುಕಾಲಿಕ ಮತ್ತು ಅಸಮಾನ ಹಂಚಿಕೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ, ಬಾವಿ ನೀರಾವರಿ ಪ್ರಾಮುಖ್ಯತೆ ಅಥವಾ ಮಹತ್ವ, ಅಥವಾ ಭಾರತವು ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿದೆ ಏಕೆ ಅಂತ ಕೇಳಿದ್ರೆ, ಕಡಿಮೆ ಆಗುವ ಪ್ರದೇಶದಲ್ಲಿ ಸಾಧ್ಯ ಅಂತ ನಾವು ಹೇಳ್ಬೋದು. ಕಡಿಮೆ ವೆಚ್ಚದಲ್ಲಿ ಬಾವಿಯನ್ನು ತೊಡಬಹುದು. ವೆಚ್ಚದಾಯಕ ತಂತ್ರಜ್ಞಾನ ಬೇಕಾಗಿಲ್ಲ. ಮತ್ತು ಸಣ್ಣ ಹಿಡುವಳಿದಾರರಿಗೂ ಇದು ಸಾಧ್ಯ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಭೂ ಬಳಕೆ ಅರ್ಥ ಏನಂತ ಕೇಳಿದರೆ, ಭೂ ಬಳಕೆ ಅರ್ಥ ಏನಂದರೆ, ಅರಣ್ಯ, ವ್ಯವಸಾಯ, ಹುಲ್ಲುಗಾರಿಕೆ ಇತ್ಯಾದಿ ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡೋದನ್ನು ಏನಂತಾರೆ, ಭೂ ಬಳಕೆ ಅಂತ ಕೇಳ್ತಾರೆ. ಇದನ್ನು ಯಾವ್ಯಾವುದಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂದರೆ, ನೀವುವಳಿ ಸಾಗುವಳಿ ಕ್ಷೇತ್ರ ಅಥವಾ ಭೂಮಿ, ಅರಣ್ಯ ಭೂಮಿ, ಇನ್ನು ವ್ಯವಸಾಯೇತರ ಭೂ ಬಳಕೆ ಭೂಮಿ, ಇನ್ನು ಬೀಳು ಭೂಮಿ, ಹುಲ್ಲುಗಾವಲು, ಬಯಕೆ ಆಗ್ತಕ್ಕಂಥ ವ್ಯವಸಾಯ ಯೋಗ್ಯ ಭೂಮಿ, ಇತರೆ ಗೋಮಾಳ ಭೂಮಿ, ಅದಲ್ಲದೆ ಕೃಷಿಗಾಗಿ ದೊರೆತ ಭೂಮಿ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಕ್ವಶನ್ ಯಾವುದಂದರೆ 9ನೇ ಕ್ವಶನ್, ಭೂ ಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವಂದರೆ, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯೋತ್ಪನ್ನ ಬಳಕೆ, ಉದ್ಯೋಗ, ಜನರ ಮನೋಭಾವ, ಮಾರುಕಟ್ಟೆ, ಮಾನಸಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ನೀರಾವರಿ ಸೌಲಭ್ಯ, ಮಾನವನ ಸಾಮರ್ಥ್ಯ ಮತ್ತು ಭೂ ಬಡತನ ಅಂತ ನಾವು ಹೇಳಬಹುದು. ಇನ್ನು 10ನೇ ಪ್ರಶ್ನೆ ಯಾವುದಂದರೆ, ಕೃಷಿ ಅಥವಾ ವ್ಯವಸಾಯದ ಅರ್ಥ ಅಥವಾ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದರೆ, ಅದರ ಅರ್ಥವನ್ನು ನೋಡ್ಕೊಂಡು ಹೋಗೋದಾದರೆ, ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡುವುದನ್ನು ವ್ಯವಸಾಯ ಅಂತಾರೆ. ಇದರ ಪ್ರಾಮುಖ್ಯತೆಯನ್ನು ನಾವು ನೋಡ್ಕೊಂಡು ಹೋಗೋದಾದರೆ, ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯವಾಗುತ್ತೆ. ಉದ್ಯೋಗವನ್ನು ಒದಗಿಸುತ್ತೆ. ಅಪಾರ ಜನರಿಗೆ ಆಹಾರ ಧಾನ್ಯಗಳನ್ನು ಒದಗಿಸುತ್ತೆ. ಅದಲ್ಲದೆ ಕೈಗಾರಿಕೆಗಳೇ ಕಚ್ಚಾ ವಸ್ತುಗಳನ್ನು ಕೂಡ ಇದು ಒದಗಿಸುತ್ತೆ. ಅದಲ್ಲದೆ ಕೈಗಾರಿಕೆಗಳಿಗೆ ಅಭಿವೃದ್ಧಿಗೆ ಇದು ಸಹಾಯ ಮಾಡುತ್ತೆ. ಅದಲ್ಲದೆ ಜನರು ಮತ್ತು ಜಾನುವಾರುಗಳಿಗೆ ಆಹಾರವನ್ನು ಪೂರೈಸುತ್ತೆ. ಅದಲ್ಲದೆ ತೃತೀಯ ರಂಗದ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುತ್ತೆ. ಅದಲ್ಲದೆ ಗ್ರಾಮೀಣ ಅಭಿವೃದ್ಧಿಗೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ಭಾರತದಲ್ಲಿ ರೂಢಿಯಲ್ಲಿರ್ತಕ್ಕಂತಹ ಕೃಷಿಯ ವಿಧಗಳನ್ನು ತಿಳಿಸಿ ಅಂತ ಹೇಳಿದರೆ, ಅವುಗಳು ಯಾವಂದರೆ, ಸಾಂದ್ರ ಬೇಸಾಯ ಪದ್ಧತಿ, ಜೀವನ ಆಧಾರಿತ ಬೇಸಾಯ ಪದ್ಧತಿ, ಸ್ಥಿರ ಬೇಸಾಯ, ಸ್ಥಳಾಂತರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರಣ ಬೇಸಾಯ, ಇನ್ನು ತೋಟಗಾರಿಕಾ ಬೇಸಾಯ, ಆರ್ದ್ರ ಬೇಸಾಯ, ನೀರಾವರಿ ಬೇಸಾಯ ಮತ್ತು ಸಾಗಿಸುವ ಉಪಯುಕ್ತವಾಗಿವೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ, ರಸ್ತೆ ಸಾರಿಗೆ ತೊಡಕುಗಳನ್ನು ತಿಳಿಸಿ ಅಂತ ಹೇಳಿದ್ರೆ, ಅವುಗಳು ಯಾವಂದರೆ, ಗ್ರಾಮೀಣ ರಸ್ತೆಗಳು ಮತ್ತು ಜಿಲ್ಲಾ ರಸ್ತೆಗಳು ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತವಾಗಿರ್ತವೆ. ಪರಿಸರ ಮಾಲಿನ್ಯ ಮತ್ತು ವಾಹನಗಳ ದಟ್ಟಣೆಯನ್ನು ಕೂಡ ಇದು ಉಂಟು ಮಾಡುತ್ತೆ. ಪ್ರವಾಹಗಳಿಂದ ಪ್ರತಿ ವರ್ಷವೂ ಹಾಳಾಗುತ್ತವೆ. ಅದಲ್ಲದೆ ಅವುಗಳ ನಿರ್ಮಾಣ ಮತ್ತು ನಿರ್ವಹಣೆ ಅಸಮರ್ಪಕವಾಗಿರುತ್ತೆ. ರಸ್ತೆಗಳ ಬದಿಗಳಲ್ಲಿ ಬೇಕಾದ ಅಗತ್ಯಗಳ ಕೊರತೆಗಳನ್ನು ಇದು ಕಾಣಬಹುದು. ಅದಲ್ಲದೆ ವಾಹನ ದಟ್ಟಣೆಯಿಂದ ಏನಾಗುತ್ತೆ, ಅಪಘಾತಗಳು ಕೂಡ ಆಗ್ಬೋದು ಅಂತ ನಾವು ಹೇಳಬಹುದು.
ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವಂದರೆ ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಕೊರತೆ, ಪೂರೈಕೆ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಮಾರುಕಟ್ಟೆ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದಲ್ಲಿ ಬೂದೊರೆಯುವಿಕೆ, ಬಂಡವಾಳ, ಅದಲ್ಲದೆ ಕಾರ್ಮಿಕರು ಮತ್ತು ನೀರು ಪೂರೈಕೆ. ಇನ್ನು ನೆಕ್ಸ್ಟು ಬಂದರು ಸ್ಥಾಪನೆ, ಅದಲ್ಲದೆ ಹವಾಮಾನ ಅಂಶಗಳು, ಅಲ್ಲದೆ ಸರ್ಕಾರದ ನೀತಿಗಳು ಅಂತ ನಾವು ಕೂಡ ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ವಿವರಿಸಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ಏನಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತದ ವ್ಯವಸಾಯವನ್ನು ನಿಯಂತ್ರಿಸ್ತವೆ. ನೈಋತ್ಯ ಮಾನ್ಸೂನ್ ವಿಫಲವಾದರೆ ಬರಗಾಲ ಬರುತ್ತದೆ ಅಂತ ನಾವು ಹೇಳ್ಬೋದು. ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು. ಪ್ರವಾಹವಾದಾಗ ಪ್ರಾಣಹಾನಿ ಹಾಗೂ ಆಸ್ತಿಗಳ ಹಾನಿ ಉಂಟಾಗ್ತದೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಅಂತ ನಾವು ಕರೀತೇವೆ. ಇನ್ನು ನೆಕ್ಸ್ಟು ಅರ್ಥವ್ಯವಸ್ಥೆ ಮತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಅವುಗಳು ಯಾವಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು, ಅದಲ್ಲದೆ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಅರ್ಥವ್ಯವಸ್ಥೆಯನ್ನು ಏನು ಮಾಡೋದು ಆಧುನೀಕರಣಗೊಳಿಸುವುದು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಯನ್ನು ತಿಳಿಸಿ ಅಥವಾ ದೇಶದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಸಹಾಯಕಾರಿಯಾಗಿವೆ ಹೇಗೆ ಅಂತ ಕೇಳಿದರೆ ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ. ರಾಷ್ಟ್ರೀಯ ಆದಾಯಗಳ ಹೆಚ್ಚಳ, ಕೃಷಿ, ಕೈಗಾರಿಕೆ ಹಾಗೂ ಸೇವಾ ವಲಯದ ಅಭಿವೃದ್ಧಿ, ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಅದಲ್ಲದೆ ಉದ್ಯೋಗಾವಕಾಶಗಳ ಹೆಚ್ಚಿವೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿವೆ, ಅದಲ್ಲದೆ ಜನರ ನಿರೀಕ್ಷಿತ ಜೀವಿತಾವಧಿ ಹಾಗೂ ಸಾಕ್ಷರತೆ ಹೆಚ್ಚಾಗಿದೆ, ಅದಲ್ಲದೆ ಇಂಜಿನಿಯರಿಂಗ್ ರಫ್ತು ಗಣನೀಯವಾಗಿ ಏರಿಕೆ ಆಗ್ತಾ ಹೋಗ್ತಿದೆ ಮತ್ತು ಜನಸಂಖ್ಯಾ ಬೆಳವಣಿಗೆ ದರ ಇಳಿಕೆ ಆಗ್ತಾ ಹೋಗ್ತಿದೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವ್ಯಾವಂದರೆ ಹೆಚ್ಚು ಇಳುವರಿ ಬೀಜ ಬಳಕೆ, ರಾಸಾಯನಿಕಗಳ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯ, ಕೃಷಿಯಲ್ಲಿ ತಂತ್ರಜ್ಞಾನಗಳ ಬಳಕೆ, ಸರ್ಕಾರದ ಸಹಾಯಧನ ಅಂತ ನಾವು ಹೇಳಬಹುದು. ಇದಲ್ಲದೆ ನೆಕ್ಸ್ಟ್ ಯಾವುದಂದರೆ ಕೃಷಿ ವಲಯವು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವಂದರೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಕಳಪೆ ಬೀಜಗಳು, ರಸಗೊಬ್ಬರಗಳ ಕೊರತೆ, ಮಧ್ಯವರ್ತಿಗಳ ಹಾವಳಿ, ಬೆಂಬಲ ಬೆಲೆ ಇಲ್ಲದಿರುವುದು, ರೈತರಿಗೆ ಸಾಲ ಸೌಲಭ್ಯಗಳ ಕೊರತೆ, ಅದಲ್ಲದೆ ಉಗ್ರಾಣಗಳ ಕೊರತೆ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಕೃಷಿ ವಲಯವು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ನಾವು ಹೇಳಿದ್ರೆ ಸಾವಯವ ಕೃಷಿ ವಿಧಾನವನ್ನು ನಾವು ಬಳಸಬೇಕು, ಉಗ್ರಾಣಗಳು ಹಾಗೂ ಶೈತ್ಯಾಗಾರಗಳ ನಿರ್ಮಾಣವನ್ನು ಮಾಡಬೇಕು, ಬೆಂಬಲ ಬೆಲೆಯನ್ನು ನೀಡುವುದು, ರೈತರಿಗೆ ಸಾಲ ಸೌಲಭ್ಯವನ್ನು ಒದಗಿಸುವುದು, ಉತ್ತಮ ಇಳುವರಿ ಬೀಜಗಳನ್ನು ಸಂಶೋಧನೆ ಮಾಡುವುದು, ಮಾರುಕಟ್ಟೆ ಸುಧಾರಣೆಯನ್ನು ಕೂಡ ಮಾಡುವುದು, ಅದಲ್ಲದೆ ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಕೂಡ ನಾವು ಮಾಡಬೇಕು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಗ್ರಾಮೀಣಾಭಿವೃದ್ಧಿ ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಗ್ರಾಮೀಣಾಭಿವೃದ್ಧಿಯ ಮಹತ್ವವನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಯಾವಂದರೆ ಕೃಷಿ ಮತ್ತು ಕೃಷಿಯೇತರ ವಲಯಗಳ ಅಭಿವೃದ್ಧಿ ಅಂತ ಹೇಳ್ಬೋದು. ಔದ್ಯೋಗಿಕ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಅಧಿಕ ಕೃಷಿ ಪ್ರಮಾಣ ಅಂತ ಹೇಳ್ಬೋದು. ಅಧಿಕ ಉದ್ಯೋಗ ಸೃಷ್ಟಿ ಅಂತ ಹೇಳ್ಬೋದು. ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಅಂತ ಹೇಳ್ಬೋದು. ಗ್ರಾಮೀಣ ಪ್ರದೇಶಗಳಿಗೆ ಮೂಲ ಸೌಲಭ್ಯಗಳನ್ನು ದೊರಕಿಸುವುದು, ಬಡತನ ಇಳಿಕೆ, ಕೃಷಿ ಉತ್ಪಾದನೆ ಹೆಚ್ಚುತ್ತದೆ, ಅದಲ್ಲದೆ ಶೈಕ್ಷಣಿಕ ಹಾಗೂ ಕೌಶಲ್ಯದಿಂದ ಉದ್ಯೋಗ ಹೆಚ್ಚಳ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಗ್ರಾಮೀಣಾಭಿವೃದ್ಧಿಯ ಕ್ರಮಗಳು ಅಥವಾ ಕಾರ್ಯಕ್ರಮಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಯಾವಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ,
ಮಹಿಳಾ ಸಂರಕ್ಷಣೆ, ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ, ನೈರ್ಮಲ್ಯ ಆ್ಯಂಡ್ ಸಾರ್ವಜನಿಕ ಆರೋಗ್ಯದ ಸುಧಾರಣೆ, ಭೂ ಸುಧಾರಣೆ, ಅದಲ್ಲದೆ ಸ್ಥಳೀಯ ಸಂಪನ್ಮೂಲಗಳ ಬಳಕೆ ಮತ್ತು ಅಭಿವೃದ್ಧಿ, ಅದಲ್ಲದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಬಡತನ ನಿರ್ಮೂಲನೆಯ ಯೋಜನೆಗಳು ಅಂತ ಯೋಜನೆಗಳು ಕೂಡ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವುದಂದ್ರೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನಂತ ಇಲ್ಲಿ ಕೇಳಿದರೆ ಅವುಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ, ಮೂಲ ಸೌಕರ್ಯ ಕಲ್ಪಿಸುವುದು ಮತ್ತು ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು, ಕೃಷಿ ಮತ್ತು ನೀರಾವರಿಗಳನ್ನು ವಿಸ್ತರಣೆ ಮಾಡುವುದು, ಅದಲ್ಲದೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹಿಸುವುದು, ಅದಲ್ಲದೆ ಬಡತನ ಮತ್ತು ನಿರುದ್ಯೋಗಗಳ ನಿವಾರಣೆಯನ್ನು ಮಾಡುವುದು, ಗ್ರಾಮೀಣ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುವಿಕೆ, ಅದಲ್ಲದೆ ಅರ್ಹರಿಗೆ ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸುವುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವುದಂದರೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರಗಳನ್ನು ತಿಳಿಸಿ, ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಗಳ ಪಾತ್ರಗಳನ್ನು ತಿಳಿಸಿ ಅಂತ ಕೇಳಿದರೆ ಅವುಗಳಲ್ಲಿ ಉತ್ತರಗಳನ್ನು ನೋಡ್ಕೊಂಡು ಹೋಗೋಣ. ಗ್ರಾಮೀಣ ಮಹಿಳೆಯರ ಸಬಲೀಕರಣ ಅಂತ ಹೇಳ್ಬೋದು, ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಅಂತ ಹೇಳ್ಬೋದು, ಉತ್ಪಾದಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ದುಡಿಯುತ್ತಾರೆ, ಅದಲ್ಲದೆ ಹಣ ಉಳಿತಾಯ ಮತ್ತು ಸಾಲ ವಸೂಲಾತಿಗೆ ಇವರು ಹೆಲ್ಪ್ ಮಾಡ್ತಾರೆ, ಕುಡಿತ ಹಾಗೂ ಜೂಜು ನಿಯಂತ್ರಣವನ್ನು ಇವರು ಮಾಡ್ತಾರೆ, ಬಾಲ್ಯ ವಿವಾಹ, ಜಾತಿ ಪದ್ಧತಿ ಮತ್ತು ವರದಕ್ಷಿಣೆ ನಿಷೇಧ ಕೂಡ ಮಾಡಬಹುದು, ಅದಲ್ಲದೆ ಸಾರ್ವಜನಿಕ ಹಣಕಾಸು ಮತ್ತು ಅವ್ಯಯವನ್ನು ಕೂಡ ಇವರು ತಡೀತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಂದರೆ, ಸಾರ್ವಜನಿಕ ವೆಚ್ಚದ ಉದ್ದೇಶ ಹಾಗೂ ಗುರಿಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳನ್ನು ನೋಡ್ಕೊಂಡು ಹೋಗೋಣ. ರಾಷ್ಟ್ರದ ರಕ್ಷಣೆ, ಆಡಳಿತ ನಿರ್ವಹಣೆ, ಆರ್ಥಿಕ ಬೆಳವಣಿಗೆಯಲ್ಲಿ ತೀವ್ರಗೊಳಿಸುವುದು, ಜನರ ಯೋಗಕ್ಷೇಮ ದೃಷ್ಟಿಯಿಂದ ವಿವಿಧ ಆರ್ಥಿಕ ಚಟುವಟಿಕೆಗಳಿಗೆ ಹಣವನ್ನು ವೆಚ್ಚ ಮಾಡುವುದು, ಸಾಮಾಜಿಕ ಕಲ್ಯಾಣವನ್ನು ಸಾಧಿಸುವುದು, ಉದ್ಯೋಗ ಒದಗಿಸುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವುದಂದರೆ, ಸರ್ಕಾರದ ತೆರಿಗೆಯೇತರ ಸಹಾಯ ಆದಾಯ ಮೂಲಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳು ಯಾವ ಅಂದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ಗಳಿಗೆ ಗಳಿಸುವ ನಿವ್ವಳ ಲಾಭ ಅಂತ ಹೇಳ್ಬೋದು, ಭಾರತೀಯ ರೈಲ್ವೆ ಗಳಿಸುವಂಥ ನಿವ್ವಳ ಲಾಭ ಅಂತ ಹೇಳ್ಬೋದು, ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರ್ತಕ್ಕಂಥ ಆದಾಯ ಅಂತ ಹೇಳ್ಬೋದು, ಸಾರ್ವಜನಿಕ ಉದ್ಯೋಗಗಳು ಗಳಿಸುವ ಆದಾಯ ಅಂತ ಹೇಳ್ಬೋದು, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ ಅಂತ ಹೇಳ್ಬೋದು, ವಿವಿಧ ರೀತಿಯ ಶುಲ್ಕಗಳು ಅಂತ ಹೇಳ್ಬೋದು, ಮತ್ತು ದಂಡಗಳು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಬ್ಯಾಂಕಿನ ವ್ಯವಹಾರ ಎಂಬ ಚಾಪ್ಟರ್ನಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳಲ್ಲಿ ಫಸ್ಟ್ ಕ್ವೆಶನ್ ಅಂದರೆ, ಬ್ಯಾಂಕಿನ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಅಂದರೆ, ಹಣದ ವಹಿವಾಟು, ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಕಂಪನಿದಾಗಿರ್ಬೋದು, ಠೇವಣಿಗಳನ್ನು ಇದು ಸ್ವೀಕರಿಸ್ತದೆ, ಅದಲ್ಲದೆ ಸಾಲಗಳನ್ನು ಕೊಡುತ್ತದೆ, ಅದಲ್ಲದೆ ಗ್ರಾಹಕರಿಗೆ ಉಪಯುಕ್ತ ಸೇವೆಯನ್ನು ನೀಡುತ್ತೆ, ಅದಲ್ಲದೆ ಸಂಬಂಧ ಕಲ್ಪಿಸ್ತಕ್ಕಂಥ ಕೊಂಡಿ ಇದಾಗಿರುತ್ತೆ, ಅದಲ್ಲದೆ ಲಾಭ ಮತ್ತು ಸೇವಾ ಭಾವನೆಯನ್ನು ಇದು ಹೊಂದಿರುತ್ತೆ, ಅದಲ್ಲದೆ ಹೆಸರಿನ ಗುರುತು ಇದು ಹೊಂದಿರುತ್ತೆ, ಅದಲ್ಲದೆ ನಿರಂತರ ವಿಸ್ತರಿಸ್ತಾ ಹೋಗುವಂಥ ಇದು ಕಾರ್ಯಕ್ರಮ ಇದಾಗಿದೆ. ಇನ್ನು ನೆಕ್ಸ್ಟ್ ಯಾವುದಂದರೆ, ಬ್ಯಾಂಕಿನ ಕಾರ್ಯಗಳು ಅಥವಾ ಸೇವೆಗಳು ಅಥವಾ ಉಪಯೋಗ ಅಥವಾ ಮಹತ್ವ ಅಥವಾ ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದರೆ ಅವುಗಳು ಯಾವಂದರೆ, ಸಾರ್ವಜನಿಕರಿಗೆ ಠೇವಣಿ ಸ್ವೀಕರಿಸ್ತದೆ, ಅದಲ್ಲದೆ ಸಂಘ ಸಂಸ್ಥೆಗಳಿಗೆ ಸಾಲ ಕೊಡುತ್ತದೆ, ಅದಲ್ಲದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಣ ವರ್ಗಾವಣೆಯನ್ನು ಮಾಡುತ್ತೆ, ಅದಲ್ಲದೆ ಚೆಕ್ಕೆ ಮತ್ತು ಹುಂಡಿಗಳ ಮೂಲಕ ಹಣವನ್ನು ವಸೂಲಿ ಮಾಡುವುದು, ಅದಲ್ಲದೆ ಭದ್ರತಾ ಕಪಾಟುಗಳನ್ನು ಕೊಡುವುದು, ಅದಲ್ಲದೆ ದೇಶೀಯ ವಿನಿಮಯ ವ್ಯವಹಾರಗಳನ್ನು ನಿಯಂತ್ರಿಸುವುದು, ಅದಲ್ಲದೆ ಸಾಲಪತ್ರ ಮತ್ತು ಜವಾಬ್ದಾರಿ ಪತ್ರಗಳನ್ನು ಕೊಡುವುದು, ಅದಲ್ಲದೆ ಸರ್ಕಾರದ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುವುದು, ಅದಲ್ಲದೆ ಖರ್ಚು ಮತ್ತು ಜಮಾ ಕಾರ್ಡುಗಳನ್ನು ಕೊಡುವುದು ಇದರದ್ದು ಏನಾಗಿದೆ ಕಾರ್ಯಗಳಾಗಿವೆ ಅಂತ ನಾವು ಹೇಳಬಹುದು. ಅದಲ್ಲದೆ ಈ ಬ್ಯಾಂಕಿಂಗ್ ಸೇವೆಗಳನ್ನು ಕೂಡ ಇದು ಒದಗಿಸ್ತದೆ, ಅದಲ್ಲದೆ
ಸರ್ಕಾರದ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ಕೂಡ ಇದು ಬ್ಯಾಂಕು ನಿರ್ವಹಿಸ್ತದೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಅಂಚೆ ಕಚೇರಿಗಳು ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತಿವೆ ಸಮರ್ಪಿಸಿ ಅಥವಾ ಅಂಚೆ ಕಚೇರಿಯ ಕಾರ್ಯಗಳನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಯಾವಂದರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು, ಅಂಚೆ ಉಳಿತಾಯ ಖಾತೆಗಳು, ಕಿಸಾನ್ ವಿಕಾಸ್ ಪತ್ರಗಳು, ಇನ್ನು ಮಹಯಾರು ಕಿರು ಠೇವಣಿಗಳು, ಅದಲ್ಲದೆ ಅಂಚೆ ವಿಮಾ, ಅದಲ್ಲದೆ ನಿವೃತ್ತಿ ವೇತನ, ಅದಲ್ಲದೆ ಹಣದ ವರ್ಗಾವಣೆ, ಇಷ್ಟೆಲ್ಲ ಕಾರ್ಯಗಳನ್ನು ಯಾವ ಮಾಡುತ್ತೆ ಅಂಚೆ ಕಚೇರಿಗಳು ಮಾಡ್ತವೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಬ್ಯಾಂಕುಗಳಲ್ಲಿ ತೆಗೆಯಬಹುದಾದ ವಿವಿಧ ಖಾತೆಗಳನ್ನು ಹೆಸರಿಸಿ ಅಂದರೆ ಅವುಗಳು ಯಾವಂದರೆ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ಅದಲ್ಲದೆ ನಿಶ್ಚಿತ ಠೇವಣಿ ಖಾತೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಬ್ಯಾಂಕ್ ಖಾತೆಗಳನ್ನು ತೆಗೆಯುವ ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅವುಗಳು ಯಾವಂದರೆ ಯಾವ ವಿಧದ ಬ್ಯಾಂಕ್ ಖಾತೆಯನ್ನು ನಿರ್ಧರಿಸುವುದು, ಅದಲ್ಲದೆ ಬ್ಯಾಂಕಿನ ಅಧಿಕಾರವನ್ನು ಸಂಪರ್ಕಿಸುವುದು, ಪ್ರಸ್ತಾವನೆ ಅರ್ಜಿಯನ್ನು ತುಂಬುವುದು, ನೆಕ್ಸ್ಟ್ ಏನಂದರೆ ಪರಿಚಿತರ ಉಲ್ಲೇಖ ಕೊಡುವುದು, ಅದಾದಮೇಲೆ ಅರ್ಜಿಯನ್ನು ಬ್ಯಾಂಕಿಗೆ ಒಪ್ಪಿಸುವುದು, ಅದಾದಮೇಲೆ ಅಧಿಕಾರಿಯ ಒಪ್ಪಿಗೆಯನ್ನು ತೆಗೆದುಕೊಳ್ಳುವುದು, ಅದಾದಮೇಲೆ ಪ್ರಾರಂಭಿಕ ಠೇವಣಿಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂತ ನಾವು ಹೇಳ್ಬೋದು. ಉದ್ಯಮಶೀಲತೆ ಎಂಬ ಚಾಪ್ಟರ್ನಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಯಾವುದಂದರೆ ಉದ್ಯಮಶೀಲತೆ ಅಥವಾ ಉದ್ಯಮಿ ಅಥವಾ ಉದ್ಯಮಿಗಾರನ ಗುಣಲಕ್ಷಣಗಳು ಯಾವುವು ಅಂತ ಹೇಳಿದ್ರೆ ಉತ್ತರವನ್ನು ನೋಡ್ಕೊಂಡು ಹೋಗೋಣ. ಸೃಜನಾತ್ಮಕತೆ, ನೆಕ್ಸ್ಟ್ ಕ್ರಿಯಾತ್ಮಕ, ಅದಾದಮೇಲೆ ಸಮಸ್ಯೆ ಪರಿಹಾರ, ನೆಕ್ಸ್ಟ್ ಭರಿತಕ್ಕೆ ಸಿದ್ಧ ಆಗಿರಬೇಕು, ನಾಯಕತ್ವ ಗುಣಗಳನ್ನು ಹೊಂದಿರಬೇಕು, ಹೊಸ ಪದ್ಧತಿಯನ್ನು ರೂಢಿಗೆ ತರಬೇಕು, ಅದಾದಮೇಲೆ ನಿರ್ಧಾರ ಕೈಗೊಳ್ಳುವುದು ಇವರು ಹೊಂದಿರಬೇಕು, ಅದಾದಮೇಲೆ ಗುಂಪು ಕಟ್ಟುವುದು ಕೂಡ ಇವರು ಹೊಂದಿರಬೇಕು, ಅದಾದಮೇಲೆ ವಚನ ಬದ್ಧತೆಯನ್ನು ಕೂಡ ಇವರು ಹೊಂದಿರಬೇಕು, ಅದಾದಮೇಲೆ ಗುರಿ ಮುಟ್ಟುವಿಕೆಯನ್ನು ಕೂಡ ಇವರು ಹೊಂದಿರಬೇಕು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಉದ್ಯಮಿಗಳ ಕಾರ್ಯಗಳು ಯಾವ ಅಂತ ಕೇಳಿದರೆ ಅವುಗಳು ಯಾವಂದರೆ ಯೋಜನೆಗಳ ಮೂಲಕ ಕಾರ್ಯ ಆರಂಭವನ್ನು ಮಾಡ್ತಾರೆ, ಅದಾದಮೇಲೆ ಉತ್ಪಾದನಾಂಗಗಳನ್ನು ಸಂಯೋಜಿಸ್ತಾರೆ, ಅದಾದಮೇಲೆ ಮಾರುಕಟ್ಟೆ ತಂತ್ರಜ್ಞಾನ ಹಾಗೂ ಉದ್ಯೋಗಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು, ಹೊಸ ವಿಧಾನಗಳನ್ನು ರೂಢಿಗೆ ತರುವುದು, ಹಣಕಾಸಿನ ವ್ಯವಹಾರಗಳನ್ನು ನಿಭಾಯಿಸುವುದು, ಕಷ್ಟ ನಷ್ಟಗಳನ್ನು ಎದುರಿಸುವುದು, ಅದಾದಮೇಲೆ ಉದ್ಯಮಿಯು ವ್ಯಾಪಾರದಲ್ಲಿ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡ್ತಾನೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾವುದಂದರೆ ದೇಶದ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ಅಥವಾ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದರೆ ಅವುಗಳು ಏನೆಂದರೆ ಜನರ ಅನುಪಯುಕ್ತ ಉಳಿತಾಯವನ್ನು ಉಪಯೋಗಿಸ್ತಾರೆ, ನೆಕ್ಸ್ಟು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡ್ತಾರೆ, ರಾಷ್ಟ್ರೀಯ ವರಮಾನವನ್ನು ಹೆಚ್ಚಳ ಮಾಡ್ತಾರೆ, ಅದಾದಮೇಲೆ ತಲಾ ವರಮಾನವನ್ನು ಕೂಡ ಹೆಚ್ಚಳ ಮಾಡ್ಕೊತಾರೆ, ಅದಾದಮೇಲೆ ವಸ್ತುಗಳ ಕಡಿಮೆ ದರದಲ್ಲಿ ಒದಗಿಸುವ ಮೂಲಕ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತಾರೆ, ರಫ್ತು ವ್ಯಾಪಾರ ಹೆಚ್ಚಳವನ್ನು ಕೂಡ ಮಾಡ್ತಾರೆ. ಇನ್ನು ನೆಕ್ಸ್ಟು ರಫ್ತು ವ್ಯಾಪಾರವನ್ನು ಹೆಚ್ಚಳ ಕೂಡ ಮಾಡ್ತಾರೆ, ಅದಾದಮೇಲೆ ಸಾಮಾಜಿಕ ವ್ಯಾಪಾರದ ಹೆಚ್ಚಳವನ್ನು ಕೂಡ ಮಾಡ್ತಾರೆ, ಅದಾದಮೇಲೆ ಸಮಾಜದ ಏಳಿಗೆಗೆ ಸಹಾಯ ಕೂಡ ಮಾಡ್ತಾರೆ, ಅದಾದಮೇಲೆ ಮಾರುಕಟ್ಟೆಗೆ ಕೂಡ ಸಹಾಯ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ ಎಂಬ ಚಾಪ್ಟರ್ನಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ಬಳಕೆದಾರರ ಶೋಷಣೆಗಳಿಗೆ ಕಾರಣಗಳು ಯಾವು ಅಂತ ಕೇಳಿದರೆ ಅವುಗಳು ಯಾವಂದರೆ ಮಾರಾಟ ವಿಧಾನದಲ್ಲಿ ಬದಲಾವಣೆ, ಮತ್ತು ಉತ್ಪಾದಕ ಹಾಗೂ ಗ್ರಾಹಕರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು ಅಂತ ಹೇಳ್ಬೋದು, ಮಧ್ಯವರ್ತಿಗಳ ಹಾವಳಿ ಅಂತ ನಾವು ಕೂಡ ಹೇಳ್ಬೋದು, ಬೆಲೆಯನ್ನು ಮಧ್ಯವರ್ತಿಗಳು ನಿರ್ಧರಿಸುವುದು ಅಂತ ನಾವು ಹೇಳ್ಬೋದು, ಮಾರಾಟ ವಿಧಾನದಲ್ಲಿ ಬದಲಾವಣೆ ಅಂತ ಕೂಡ ನಾವು ಹೇಳ್ಬೋದು, ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಕೂಡ ನಾವು ಹೇಳ್ಬೋದು, ಕಠಿಣ ಕಾನೂನು ಇಲ್ಲದಿರುವುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಯಾವುದಂದರೆ ಸೆಕೆಂಡ್ ಕ್ವಶನ್ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಅವುಗಳು ಏನಂದರೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ಅಂತ ಹೇಳ್ಬೋದು,
ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸುವುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ನೀತಿ ಬಾಹಿರ ವ್ಯವಹಾರಗಳನ್ನು ತಡೆಗಟ್ಟುವುದು ಅಂತ ಹೇಳ್ಬೋದು. ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿವಾರಿಸುವುದು ಅಂತ ಹೇಳ್ಬೋದು. ಗ್ರಾಹಕರು ತೊಂದರೆಗೆ ಒಳಗಾದಾಗ ಸೂಕ್ತ ಪರಿಹಾರ ಕೊಡಿಸುವುದು ಅಂತ ನಾವು ಹೇಳ್ಬೋದು. ಅದಲ್ಲದೆ ಗ್ರಾಹಕ ಶಿಕ್ಷಣ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದಾರಿನಲ್ಲಿ ಇರಬೇಕಾದ ಮಾಹಿತಿಗಳು ಅಂತ ಕೇಳಿದರೆ ಅವುಗಳು ಯಾವಂದರೆ ದೂರು ಕೈ ಬರಹ ಮಾದರಿಯಲ್ಲಿರಬೇಕು. ದೂರು ಕೊಡುವವನು ಸಂಪೂರ್ಣ ವಿಳಾಸವನ್ನು ಬರೀಬೇಕು. ಪೂರೈಕೆದಾರನ ವಿವರವನ್ನು ಸಂಪೂರ್ಣವಾಗಿ ನಮೂದಿಸಬೇಕು. ಯಾವ ವಸ್ತುವಿನಿಂದ ನಷ್ಟವಾಗಿದೆ ಎನ್ನುವುದನ್ನು ಕೂಡ ನಮೂದಿಸಬೇಕು. ಅದಲ್ಲದೆ ರಸೀದಿ ಮತ್ತು ಬಿಲ್ಲುಗಳನ್ನು ಏನು ಮಾಡಬೇಕು, ಲಗತ್ತಿಸಬೇಕು. ಅದಲ್ಲದೆ ಯಾವುದೇ ನೋಂದಾವಣಿ ಶುಲ್ಕ ಕೂಡ ಇರಬಾರ್ದು. ಅದಲ್ಲದೆ ಗ್ರಾಹಕನೇ ನೇರವಾಗಿ ತನ್ನ ದೂರನ್ನು ಅಧ್ಯಕ್ಷರ ಮುಂದೆ ವಾದಿಸಬಹುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ಗಳು ಯಾವಂದರೆ 1 ಮಾರ್ಕ್ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಯಾರು ಅಂದರೆ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅನ್ನುವ ಕ್ವಶನ್ಗಳು ಇವು 1 ಮಾರ್ಕ್ ಕ್ವಶನ್ಗಳಾಗಿವೆ. ಇವುಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಇನ್ನು ಫ್ರಾನ್ಸಿಸ್ಕೋ ಡಿ ಅಲ್ಮೇಡೋ ಏನು ಮಾಡ್ತಾನೆ ಅಂದರೆ ನೀರಿನ ನೀತಿಯನ್ನು ಜಾರಿಗೆ ತರ್ತಾನೆ. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡೋ ಅಂತ ನಾವು ಹೇಳ್ಬೋದು. ಇನ್ನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡಿ ಗಾಮ. ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಡಾಲ್ ಹೌಸಿಯವರು ಜಾರಿಗೆ ತರ್ತಾರೆ. ಇನ್ನು ದ್ವಿಪ್ರಭುತ್ವ ಸರ್ಕಾರವನ್ನು ರಾಬರ್ಟ್ ಕ್ಲೈವ್. ಇನ್ನು ಬಂಗಾಳ ವಿಭಜನೆಯನ್ನು ಲಾರ್ಡ್ ಕರ್ಜನ್ ಅಂತ ನಾವು ಹೇಳ್ಬೋದು. ಇನ್ನು ಒಪ್ಪಂದಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಸಾಲ್ಬಾಯ್ ಒಪ್ಪಂದ ಯಾವಾಗ ಆಗುತ್ತೆ ಅಂದರೆ 1ನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಆಗುತ್ತೆ. ಮದ್ರಾಸ್ ಒಪ್ಪಂದ 1ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಗುತ್ತೆ. ಮಂಗಳೂರು ಒಪ್ಪಂದ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆಗುತ್ತೆ. ಇವುಗಳು ಇಂಪಾರ್ಟೆಂಟ್ ನಾವು ಹೇಳ್ಕೋಬೋದು. ಇನ್ನು ನೆಕ್ಸ್ಟು ನಕ್ಷಾ ಆಧಾರಿತ ಅನ್ವಯಿತ ಪ್ರಶ್ನೆಗಳು ಯಾವಂದರೆ ಅವುಗಳು ಯಾವಂತ ನೋಡ್ಕೊಂಡು ಹೋಗೋಣ. ಭಾರತದ ರಾಜಧಾನಿ ಯಾವುದಂದರೆ ದೆಹಲಿ ಅಂತ ಹೇಳ್ಬೋದು. ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದಂದರೆ ಇಂದಿರಾ ಪಾಯಿಂಟ್ ಅಂತ ಹೇಳ್ಬೋದು. ಭಾರತದ ಅತ್ಯಂತ ಉತ್ತರ ತುದಿ ಯಾವುದಂದರೆ ಇಂದಿರಾ ಕೋಲ್ ಅಂತ ಹೇಳ್ಬೋದು. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗ್ತಕ್ಕಂಥ ಅಕ್ಷಾಂಶ ಯಾವುದಂದರೆ 23 ಹಾಫ್ ಅಕ್ಷಾಂಶ ಉತ್ತರ ಅಕ್ಷಾಂಶ ಅಂತ ನಾವು ಹೇಳ್ಬೋದು. ಇನ್ನು ಕಾರ್ಕಾಟಿಕ ಸಂಕ್ರಾಂತಿ ವೃತ್ತ ಯಾವುದಂದರೆ 23 ಹಾಫ್ ಉತ್ತರ ಅಕ್ಷಾಂಶ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವುದಂದರೆ ಭಾರತೀಯರ ವೇಳೆಯನ್ನು ನಿರ್ಧರಿಸ್ತಕ್ಕಂಥ ರೇಖಾಂಶ ಯಾವುದಂದ್ರೆ ಇದು ಇಂಪಾರ್ಟೆಂಟ್, ಇದು ಕೇಳ್ತಾರೆ ಆಲ್ಮೋಸ್ಟು. 82 ಹಾಫ್ ಪೂರ್ವ ರೇಖಾಂಶ, ಉತ್ತರ ರೇಖಾಂಶ ಅಲ್ಲ ಪೂರ್ವ ರೇಖಾಂಶ ಅಂತ ನಾವು ಹೇಳ್ಬೋದು. ಇನ್ನು 7ನೇ ಕ್ವಶನ್ ಶ್ರೀಲಂಕಾ ಮತ್ತು ಭಾರತವನ್ನು ಬೇರ್ಪಡಿಸ್ತಕ್ಕಂಥ ಖಾರಿ ಯಾವುದಂದರೆ ಮನ್ನಾರ್ ಖಾರಿ ಅಂತ ನಾವು ಹೇಳ್ಬೋದು. ಇನ್ನು ವಿಸ್ತರಣೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದರೆ ರಾಜಸ್ಥಾನ ಅಂತ ಹೇಳ್ಬೋದು. ವಿಸ್ತರಣೆಯಲ್ಲಿ ಅತಿ ಚಿಕ್ಕ ರಾಜ್ಯ ಅಂದರೆ ಗೋವಾ ಅಂತ ಹೇಳ್ಬೋದು. ಇನ್ನು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಮೌಂಟ್ ಎವರೆಸ್ಟ್ ಅಂತ ಹೇಳ್ಬೋದು. ಭಾರತದ ಎತ್ತರವಾದ ಶಿಖರ ಯಾವುದಂದರೆ ಕೇಟು ಅಥವಾ ಗ್ಯಾಡ್ವಿನ್ ಆಸ್ಟಿನ್ ಅಂತ ನಾವು ಹೇಳ್ಬೋದು. ಇನ್ನು ಪೂರ್ವ ಘಟ್ಟಗಳು ಅಥವಾ ಸಹ್ಯಾದ್ರಿ ಘಟ್ಟಗಳನ್ನು ಕೂಡ ಕೇಳ್ತಾರೆ. ಅದಲ್ಲದೆ ಪೂರ್ವ ಘಟ್ಟಗಳು ಯಾವಂತ ಕೇಳ್ತಾರೆ, ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಘಟ್ಟಗಳು ಅಂತ ಕರೀತಾರೆ. ಪೂರ್ವ ಘಟ್ಟಗಳು ಕೂಡ ಕೇಳ್ತಾರೆ. ಅದಲ್ಲದೆ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದಂದರೆ ಅನ್ನೆಮುಡಿ ಅಂತ ನಾವು ಹೇಳ್ಬೋದು. ಪೂರ್ವ ಘಟ್ಟಗಳಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಯಾವುದಂದರೆ ಆರ್ಮಕೊಂಡ ಅಂತ ನಾವು ಹೇಳ್ಬೋದು. ಬಂಗಾಳದ ದುಃಖಕಾರಿ ನದಿ ಯಾವುದಂದರೆ ದಾಮೋದರ ನದಿ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು 17ನೇ ಕ್ವಶನ್ ಯಾವುದಂದರೆ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಂದರೆ ದಾಮೋದರ ನದಿ ಕಣಿವೆ ಯೋಜನೆ ಅಂತ ನಾವು ಹೇಳ್ಬೋದು. ಗೋವಿಂದ ಸಾಗರ ಯಾವುದಂದ್ರೆ ಬಾಂಕ್ರಾನಂಗಲ್ ಯೋಜನೆ ಅಂತ ನಾವು ಹೇಳ್ಬೋದು. ಅದಲ್ಲದೆ ಭಾರತದಲ್ಲಿ ಉದ್ದವಾದ ಅಣೆಕಟ್ಟು ಯಾವುದಂದರೆ ಹಿರಾಕೂಡ್ ಅಂತ ಹೇಳ್ಬೋದು. ತುಂಗಭದ್ರಾ ಯೋಜನೆಯಲ್ಲಿ ಪಂಪಾ ಸಾಗರದಲ್ಲಿ ಇದೆ. ಅಂತಾರಾಷ್ಟ್ರೀಯ ನದಿ ಕಣಿವೆ ಯೋಜನೆ ಅಂದರೆ ಕೋಸಿ ಯೋಜನೆ ಅಂತ ಹೇಳ್ಬೋದು.
ಭಾರತದ ಕಣ್ಣೀರಿನ ನದಿ, ಬಿಹಾರದ ಕಣ್ಣೀರಿನ ನದಿ ಅಂದರೆ ಕೋಶಿ ನದಿ ಅಂತ ನಾವು ಹೇಳ್ಬೋದು. ಭಾರತದಲ್ಲಿ ಅಪಾರ ತೈಲದ ನಿಕ್ಷೇಪ ಹೊಂದಿರತಕ್ಕಂಥ ಸ್ಥಳ ಯಾವುದಂದರೆ ಬಾಂಬೆ ಹೈ ಅಂತ ನಾವು ಹೇಳ್ಬೋದು. ಭಾರತದ ಹೆಬ್ಬಾಗಿಲು ಯಾವುದಂದರೆ ಮುಂಬೈ ಬಂದರು ಅಂತ ಹೇಳ್ಬೋದು. ಜವಾಹರ್ಲಾಲ್ ನೆಹರು ಬಂದರು ಎಲ್ಲಿದೆ ಅಂದರೆ ನವಾಶೇರ್ ಬಂದರು ಅಂತ ಹೇಳ್ಬೋದು. ಇನ್ನು ಕರ್ನಾಟಕದ ಹೆಬ್ಬಾಗಿಲು ಯಾವುದಂದರೆ ನವಮಂಗಳೂರು ಬಂದರು ಅಂತ ಹೇಳ್ಬೋದು. ಅರಬ್ಬಿಯ ಸಮುದ್ರದ ರಾಣಿ ಯಾವುದಂದರೆ ಕೊಚ್ಚಿ ಬಂದರು ಅಂತ ಹೇಳ್ಬೋದು. ಹುಗ್ಲಿ ನದಿಯ ಎಡದಂಡೆಯಲ್ಲಿರ್ತಕ್ಕಂಥ ಬಂದರು ಯಾವುದಂದರೆ ಕೋಲ್ಕತ್ತಾ ಬಂದರು ಅಂತ ನಾವು ಹೇಳ್ಬೋದು. ಭಾರತದ ದೊಡ್ಡ ಬಂದರು ಯಾವುದಂದರೆ ಮುಂಬೈ ಬಂದರು ಅಂತ ಹೇಳ್ಬೋದು. ಭಾರತದ ಚಹಾ ಬಂದರು ಯಾವುದಂದರೆ ಕೋಲ್ಕತ್ತಾ ಬಂದರು ಅಂತ ಹೇಳ್ಬೋದು. ಭಾರತದ ಮ್ಯಾಂಚೆಸ್ಟರ್ ಯಾವುದಂದರೆ ಮುಂಬೈ ಅಂತ ಹೇಳ್ಬೋದು. ಭಾರತದ ಕಾಟನೋಪೊಲಿಸ್ ಯಾವುದಂದರೆ ಮುಂಬೈ ಅಂತ ಹೇಳ್ಬೋದು. ಭಾರತದ ಸಿಲಿಕಾನ್ ಸಿಟಿ ಯಾವುದಂದರೆ ಸಿಲಿಕಾನ್ ವ್ಯಾಲಿ ಅಥವಾ ಸಿಲಿಕಾನ್ ಸಿಟಿ ಅಂದರೆ ಬೆಂಗಳೂರು ಅಂತ ಹೇಳ್ಬೋದು. ಭಾರತದ ಸಿಲಿಕಾನ್ ಕಣಿವೆ ಯಾವುದಂದರೆ ಬೆಂಗಳೂರು ಅಂತ ನಾವು ಹೇಳಬಹುದು. ಇನ್ನು ಇವೇ ನೋಡ್ಕೊಳ್ಳಿ, ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳನ್ನೇ ಇಲ್ಲಿ ಹೇಳಿದರೆ ಅವುಗಳನ್ನೇ ನೀವು ನೋಡ್ಕೊಂಡು ಹೋಗಿ. ಇವಾಗ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಇವುಗಳು ಮೇಲೆ ಹೇಳಿರ್ತಕ್ಕಂಥ ಕ್ವಶನ್ಗಳೇ ಆಗಿವೆ. ಇನ್ನು ಇವುಗಳನ್ನು ನೋಡ್ಕೊಂಡು ಹೋಗೋಣ. ಪ್ರಮುಖ ಕಾಯ್ದೆಗಳು ಮತ್ತು ವರ್ಷಗಳು ಯಾವುವು ಅಂತ ನಾವು ನೋಡ್ಕೊಂಡು ಹೋಗೋಣ. ಅವುಗಳೇನೆಂದರೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಯಾವುದಂದರೆ 1955ರಲ್ಲಿ ಜಾರಿಗೆ ತರ್ತಾರೆ. ರಾಜ್ಯ ಪುನರ್ವಿಂಗಡಣಾ ಕಾನೂನು ಯಾವುದಂದರೆ 1956. ಇನ್ನು ಇನ್ನು ಯಾವುದಂದರೆ ವರದಕ್ಷಿಣೆ ಕಾಯ್ದೆ 1961. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1976. ಸಮಾನ ವೇತನ ಕಾಯ್ದೆ 1976. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986. ಇನ್ನು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧನ ಕಾಯ್ದೆ ಜಾರಿಗೆ ತಂದ ವರ್ಷ ಅಂದರೆ 1994 ಅಂತ ಹೇಳ್ಬೋದು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಶಿಕ್ಷಣ ಹಕ್ಕು ಕಾಯ್ದೆ ಅಂದರೆ 2009 ಅಂತ ನಾವು ಹೇಳ್ಬೋದು. ಇನ್ನು ಸ್ಥಳಗಳು ಯಾವಂದರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನ್ಯೂಯಾರ್ಕ್ನಲ್ಲಿದೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂದರೆ ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆ ಎಲ್ಲಿದೆ ಅಂದರೆ ರೋಮ್ನಲ್ಲಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಥವಾ ವಿಶ್ವ ವ್ಯಾಪಾರ ಸಂಘಟನೆ ಯಾವುದಂದರೆ ಜಿನೆವಾ ಅಂತ ಹೇಳ್ಬೋದು. ಚಿಪ್ಕೋ ಚಳವಳಿ ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಅಪ್ಪಿಕೋ ಚಳವಳಿ ಎಲ್ಲಿಂದರೆ ಉತ್ತರ ಕನ್ನಡದಲ್ಲಿ ಆಗುತ್ತೆ. ಇನ್ನು ನರ್ಮದಾ ಆಂದೋಲನ ಎಲ್ಲಿ ಅಂದರೆ ಗುಜರಾತ್ದಲ್ಲಿ ಆಗುತ್ತೆ. ಇನ್ನು ಮೌನ್ ಕಲಿವೆ ಆಂದೋಲನ ಎಲ್ಲಿ ಆಗುತ್ತೆ ಅಂದರೆ ಕೇರಳದಲ್ಲಿ ಆಗುತ್ತೆ ಅಂತ ನಾವು ಹೇಳಬಹುದು. ಇನ್ನು ಎಂದರೇನು ಅನ್ನುವ ಕ್ವಶನ್ಗಳಿಗೆ ಉತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳಿಗೆ ಉತ್ತರಗಳು ಯಾವಂದರೆ ಫಸ್ಟ್ ಕ್ವಶನ್, ಮಣ್ಣಿನ ಸಂರಕ್ಷಣೆ ಅಂದರೆ ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡುವುದು ಮತ್ತು ಫಲವತ್ತತೆಯನ್ನು ಕಾಪಾಡುವುದು ಅಂತ ಆಗುತ್ತೆ. ಇನ್ನು ಅರಣ್ಯ ಸಂರಕ್ಷಣೆ ಎಂದರೇನು ಅಂತ ಕೇಳಿದರೆ ಅರಣ್ಯ ಸಂರಕ್ಷಣೆ ಅಂದರೆ ಅರಣ್ಯಗಳನ್ನು ಮಾನವ, ಪ್ರಾಣಿ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಕಾಪಾಡುವುದು ಅಂತ ಹೇಳ್ಬೋದು. ಇನ್ನು ವಿವಿಧೋದ್ದೇಶ ನದಿ ಕಲಿವೆ ಯೋಜನೆ ಅಂದರೆ ವಿವಿಧ ಉದ್ದೇಶಗಳಿಗಾಗಿ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸುವುದು ಇದಾಗಿದೆ. ಮಳೆನೀರು ಕೊಯ್ಲು ಅಂದರೆ ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡೋದು ಏನಂತಾರೆ ಮಳೆನೀರು ಕೊಯ್ಲು ಅಂತಾರೆ. ಭೂ ಬಳಕೆ ಎಂದರೇನು ಅಂದರೆ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದಂತಾಗಿದೆ. ಸಾಂದ್ರ ಬೇಸಾಯ ಪದ್ಧತಿ ಏನಂದರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ 2-3 ಬೆಳೆಗಳನ್ನು ಬೆಳೆಯುವುದು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಬೆಳೆ ಮಾದರಿ ಎಂದರೇನು ಅಂತ ಕೇಳಿದರೆ ಬೆಳೆ ಮಾದರಿ ಅಂದರೆ ಪ್ರದೇಶವೊಂದರಲ್ಲಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಬೆಳೆಯುವ ವಿವಿಧ ಬೆಳೆಗಳ ಅನುಪಾತ ಅಂತ ಹೇಳ್ಬೋದು. ಸುವರ್ಣ ಕ್ರಾಂತಿ ಎಂದರೇನು ಅಂತ ಕೇಳಿದರೆ ತೋಟಗಾರಿಕೆ ಬೇಸಾಯದ ಪ್ರಗತಿ ಅಂತ ಹೇಳ್ಬೋದು. ಭೌಗೋಳಿಕ ಮಾಹಿತಿಯ ವ್ಯವಸ್ಥೆ ಏನಂತ ಕೇಳಿದರೆ ಕಂಪ್ಯೂಟರ್ ಆಧಾರಿತ ಭೂ ಮೇಲ್ಮೈನ ಅಂಕಿಅಂಶಗಳನ್ನು ವಿಶ್ಲೇಷಿಸುವ ವ್ಯವಸ್ಥೆ ಅಂತ ಹೇಳ್ಬೋದು. ಇನ್ನು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ ಏನಂತ ಕೇಳಿದರೆ ಅದೇನೆಂದರೆ ವ್ಯಕ್ತಿ ಸ್ಥಾನವನ್ನು ಅಕ್ಷಾಂಶ ಮತ್ತು ರೇಖಾಂಶಗಳ ಮೂಲಕ ತಿಳಿಸುವ ವ್ಯವಸ್ಥೆ ಅಂತ ಹೇಳ್ಬೋದು. ಇನ್ನು ದೂರ ಸಂವೇದಿ ತಂತ್ರಜ್ಞಾನ ಅಂದರೆ ಏನಂತ ಕೇಳಿದರೆ ವಸ್ತುಗಳನ್ನು ಸ್ಪರ್ಶಿಸದೆ ದೂರದಿಂದಲೇ ಅವುಗಳ ಮಾಹಿತಿಯನ್ನು ಸಂಗ್ರಹಿಸುವುದು ಅಂತ ನಾವು ಹೇಳ್ಬೋದು. ಇನ್ನು ಜ್ಞಾನಾಧಾರಿತ ಕೈಗಾರಿಕೆ ಅಂದರೆ ಏನು ಅಂತ ಕೇಳಿದರೆ ಅದೇನೆಂದರೆ ಮಾನವನ ಜ್ಞಾನವೇ
ಆಧರಿಸ್ತಕ್ಕಂಥ ಕೈಗಾರಿಕೆಗಳು ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಭೂಕುಸಿತ ಅಂದ್ರೇನು ಅಂತ ಕೇಳಿದರೆ, ಭೂಕುಸಿತ ಅಂದರೆ ಪರ್ವತಗಳು ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರುಗಳನ್ನು ಉಂಟು ಮಾಡ್ತಕ್ಕಂಥ ಕೆಳಕ್ಕೆ ಜಾರಿಗೆ ಬರ್ತಕ್ಕಂಥ ಭೂರಾಶಿ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಯಾವುದಂದರೆ ಕಡಲ ಕೊರತೆ ಅಂದರೆ ಏನು ಅಂತ ಕೇಳಿದರೆ, ಅದೇನೆಂದರೆ ಸಮುದ್ರಗಳ ಆಳಗಳಿಂದ ಏನು ತೀರ ವಲಯವು ಸವೆಯಲ್ಪಡುವುದು ಅಂತ ಹೇಳ್ಬೋದು. ಭೂಕಂಪನ ಅಂದರೆ ಏನು ಅಂತ ಕೇಳಿದರೆ, ಭೂಮಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯನ್ನು ಮೇಲ್ಪದರವು ಕಂಪಿಸ್ತದೆ. ಅದನ್ನು ಏನಂತ ಕರೀತಾರೆ? ಭೂಕಂಪ ಅಂತ ನಾವು ಕರೆಯಬಹುದು. ಇನ್ನು ನೆಕ್ಸ್ಟ್ ನಾವು ಯಾವುದಂದರೆ ವ್ಯತ್ಯಾಸಗಳನ್ನು ತಿಳಿಸಿ ಅನ್ನೋ ಕ್ವಶನ್ ಬರ್ತಾವಲ್ಲ, ಅವುಗಳ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ, ಫಸ್ಟ್ನೇದು ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ, ಇನ್ನು ಕಾರ್ನ್ವಾಲಿಸನ್ನು ಪರಿಚಯಿಸ್ತಾನೋ ಏನು ಇದನ್ನು ರೈತವಾರಿ ಪದ್ಧತಿಯನ್ನು ಥಾಮಸ್ ಮೊನ್ರೋ ಜಾರಿಗೆ ತರ್ತಾನೆ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರದಲ್ಲಿ ಜಾರಿಗೆ ಮಾಡ್ತಾರೆ. ಇನ್ನು ರೈತವಾರಿ ಪದ್ಧತಿಯನ್ನು ಮದ್ರಾಸ್, ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ಮಾಡ್ತಾರೆ. ಇನ್ನು ಜಮೀನ್ದಾರರು ಭೂ ಮಾಲೀಕರಾಗಿರ್ತಾರೆ, ಇಲ್ಲಿ ರೈತರು ಭೂ ಮಾಲೀಕರಾಗ್ತಾರೆ. ಇನ್ನು ಜಮೀನ್ದಾರರ ಕಂದಾಯವನ್ನು ಸರ್ಕಾರಕ್ಕೆ ಇಲ್ಲಿ ನೀಡಬೇಕಾಗಿರುತ್ತೆ. ಇಲ್ಲಿ ರೈತರೇ ಸರ್ಕಾರಕ್ಕೆ ಕಂದಾಯವನ್ನು ನೀಡಬೇಕಾಗಿರುತ್ತೆ. ಜಮೀನ್ದಾರರು ಹೆಚ್ಚಿನ ಕಂದಾಯ ವಸೂಲಿ ಮಾಡ್ತಾ ಇರ್ತಾರೆ. ಇಲ್ಲಿ 50% ಕಂದಾಯವನ್ನು ನಿಗದಿಪಡಿಸಲಾಗಿತ್ತು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ, ಪೂರ್ವ ಕರಾವಳಿ ಮತ್ತು ಉತ್ತರ ಕರಾವಳಿಯಲ್ಲಿ ನಡುವಿನ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ, ಪೂರ್ವ ಕರಾವಳಿಯಲ್ಲಿ ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿ ನಡುವೆ ಇದು ಹಬ್ಬಿದೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದು ಹಬ್ಬಿದೆ ಅಂತ ನಾವು ಹೇಳ್ಬೋದು. ಇನ್ನು ಗಂಗಾ ನದಿ ಮುಖಜ ಭೂಮಿಯಲ್ಲಿ ಇದು ಕನ್ಯಾಕುಮಾರಿವರೆಗೆ ಯಾವುದು ಪೂರ್ವ ಕರಾವಳಿ ಹಬ್ಬಿದೆ. ಇನ್ನು ಕಚ್ನಿಂದ ಕನ್ಯಾಕುಮಾರಿವರೆಗೆ ಪಶ್ಚಿಮ ಕರಾವಳಿ ಹಬ್ಬಿದೆ. ಪೂರ್ವ ಕರಾವಳಿ ಹೆಚ್ಚು ಅಗಲ ಮತ್ತು ಸಮತಟ್ಟಾಗಿದೆ ಅಂತ ಹೇಳ್ಬೋದು. ಇನ್ನು ಪಶ್ಚಿಮ ಕರಾವಳಿ ಏನು ಕಿರಿದಾಗಿದೆ ಮತ್ತು ನೇರವಾಗಿದೆ ಅಂತ ಹೇಳ್ಬೋದು. ಪೂರ್ವ ಕರಾವಳಿಯು ಉತ್ಕಲ ಕೋರಮಂಡಲ ತೀರ ಎಂದು ವಿಂಗಡಿಸಲಾಗಿದೆ. ಇನ್ನು ಪಶ್ಚಿಮ ಕರಾವಳಿಯನ್ನು ಮಲಬಾರ್, ಕರ್ನಾಟಕ ಮತ್ತು ಕೊಂಕಣ ತೀರ ಅಂತ ನಾವು ವಿಂಗಡಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಪೂರ್ವ ಕರಾವಳಿಯಲ್ಲಿ ಬರ್ತಕ್ಕಂಥ ಬಂದರುಗಳು ಯಾವಂದರೆ ಕಲ್ಕತ್ತಾ, ಪಾರಾದೀಪ್ ಮತ್ತು ವಿಶಾಖಪಟ್ಟಣ ಅಂತ ಹೇಳ್ಬೋದು. ಇಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಬರ್ತಕ್ಕಂಥವು ಯಾವಂದರೆ ಕಾಂಡ್ಲಾ, ಮುಂಬೈ ಮತ್ತು ಗೋವಾ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಯಲ್ಲಿ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ, ಇತರರ ಮೇಲೆ ವರ್ಗಾಯಿಸಲು ಸಾಧ್ಯವಿರ್ತಕ್ಕಂಥ ತೆರಿಗೆ ಅಂತ ನಾವು ಹೇಳ್ಬೋದು. ಇಲ್ಲಿ ಪರೋಕ್ಷ ತೆರಿಗೆ ಅಂದರೆ ಇತರರ ಮೇಲೆ ವರ್ಗಾಯಿಸಬಹುದಾದಂಥ ತೆರಿಗೆ ಅಂತ ನಾವು ಹೇಳ್ಬೋದು. ಇನ್ನು ಪ್ರತ್ಯಕ್ಷ ತೆರಿಗೆ ಅಂದರೆ ವರಮಾನ ಮತ್ತು ಸಂಪತ್ತಿನ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಅಂತ ಹೇಳ್ಬೋದು. ಪರೋಕ್ಷ ತೆರಿಗೆ ಅಂದರೆ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಅಂತ ನಾವು ಹೇಳ್ಬೋದು. ಇಲ್ಲಿ ಉದಾಹರಣೆಗಳನ್ನು ನೋಡ್ಕೊಂಡು ಹೋಗೋಣ. ಪ್ರತ್ಯಕ್ಷ ತೆರಿಗೆದು ಉದಾಹರಣೆಗಳು ಅಂದರೆ ವರಮಾನ ತೆರಿಗೆ ಮತ್ತು ಕಂಪನಿ ತೆರಿಗೆ ಅಂತ ಹೇಳ್ಬೋದು. ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆ ಅಂದರೆ ಕೇಂದ್ರ ಅಬಕಾರಿ ತೆರಿಗೆ ಮತ್ತು ಸೇವಾ ತೆರಿಗೆ ಅಂತ ನಾವು ಹೇಳ್ಬೋದು. ಇನ್ನು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಪೂರ್ವಘಟ್ಟಗಳು ಪರ್ಯಾಯ ಪ್ರಸ್ಥಭೂಮಿಯ ಪೂರ್ವ ಭಾಗದಲ್ಲಿಯೇ ಇವು ಪಶ್ಚಿಮ ಭಾಗದಲ್ಲಿವೆ. ಇವು ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ, ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ. ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಅಲ್ಲಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ, ಆದರೆ ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ನಿತ್ಯ ಹರಿದ್ವರ್ಣ ಅರಣ್ಯಗಳು ಮತ್ತು ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ನಿತ್ಯ ಹರಿದ್ವರ್ಣ ಅರಣ್ಯಗಳು 250 ಸೆಂಟಿಮೀಟರ್ಗೂ ಅಧಿಕ ಮಳೆಯನ್ನು ಬೀಳಿಸ್ತವೆ. ಇಲ್ಲಿ ಎಲೆಯುದುರಿಸುವ ಮಾನ್ಸೂನ್ ಅರಣ್ಯಗಳು 75ರಿಂದ 250 ಸೆಂಟಿಮೀಟರ್ನಷ್ಟು ಮಳೆಯನ್ನು
ಸುರಿಸ್ತವೆ. ಇನ್ನು ನಿತ್ಯ ಹರಿದ್ವರ್ಣ ಅರಣ್ಯಗಳು ಏನು ವರ್ಷವೆಲ್ಲ ಏನು ಹಸಿರಾಗಿರ್ತವೆ, ಆದರೆ ಇವುಗಳು ಏನಾಗಿರ್ತವೆ ನಿರ್ದಿಷ್ಟ ಒಣ ಋತುಗಳಲ್ಲಿ ಎಲೆಯನ್ನು ಉದುರಿಸ್ತವೆ ಅಂತ ನಾವು ಹೇಳ್ಬೋದು. ನಿತ್ಯ ಹರಿದ್ವರ್ಣ ಅರಣ್ಯಗಳು ಪಶ್ಚಿಮ ಘಟ್ಟ ಮತ್ತು ಈಶಾನ್ಯ ರಾಜ್ಯಗಳಲ್ಲಿವೆ, ಆದರೆ ಇವುಗಳು ಭಾರತದ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿವೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ವ್ಯತ್ಯಾಸ ಕ್ವಶನ್ಗಳು ಯಾವಂದರೆ ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಸಂಘಟಿತ ಕೆಲಸಗಾರರು ಕಾನೂನಿನಂತೆ ನಿಗದಿತ ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ, ಆದರೆ ಅಸಂಘಟಿತರು ಏನು ಕಾಯ್ದೆಯ ನಿಯಂತ್ರಣವಿಲ್ಲದೆ ವಿವಿಧ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಸಂಘಟಿತ ಕೆಲಸಗಾರರ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮವಿದೆ ಅಂತ ಹೇಳ್ಬೋದು. ಅಸಂಘಟಿತ ಕೆಲಸಗಾರರ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮವಿರುವುದಿಲ್ಲ ಅಂತ ಹೇಳ್ಬೋದು. ಸಂಘಟಿತ ಕೆಲಸಗಾರರು ವಿಶೇಷ ತರಬೇತಿ ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ಇರುತ್ತದೆ. ಅದಲ್ಲದೆ ಅಸಂಘಟಿತ ಕೆಲಸಗಾರರು ಶೈಕ್ಷಣಿಕ ಅರ್ಹತೆ ಮತ್ತು ಪರಿಣಿತಿ ಹೊಂದಿರುವುದಿಲ್ಲ ಅಂತ ನಾವು ಹೇಳ್ಬೋದು. ನಿಗದಿತ ವೇತನ, ಭತ್ಯೆ ಮತ್ತು ವೈಜ್ಞಾನಿಕ ಸೌಲಭ್ಯಗಳನ್ನು ಸಂಘಟಿತ ಕೆಲಸಗಾರರು ಹೊಂದಿರ್ತಾರೆ. ಇಲ್ಲಿ ಅಸಂಘಟಿತ ಕೆಲಸಗಾರರು ನಿಗದಿತ ವೇತನ, ಭತ್ಯೆ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ಉದಾಹರಣೆಗಳು ಅಂದರೆ ಸರ್ಕಾರಿ ಇಲಾಖೆಯ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು ಅಂದರೆ ಮನೆ ಕೆಲಸ ಮಾಡತಕ್ಕಂಥ ಕೆಲಸಗಾರರು ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಯಾವಂದರೆ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೈಯಕ್ತಿಕ ಹಣಕಾಸು ವೆಚ್ಚಗಳಿಗೆ ಸಂಬಂಧಿಸಿರುತ್ತೆ. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿರುತ್ತೆ. ವೈಯಕ್ತಿಕ ಹಣಕಾಸು ಆದಾಯವನ್ನು ಅಂದಾಜಿಸಿ ವೆಚ್ಚ ಮಾಡಲಾಗುತ್ತೆ. ಅದರ ಸರ್ಕಾರದ ಹಣಕಾಸು ವೆಚ್ಚ ಅಂದಾಜಿಸಿ ಆದಾಯವನ್ನು ಹೊಂದಿಸಬೇಕಾಗಿರುತ್ತೆ. ವೈಯಕ್ತಿಕ ಹಣಕಾಸಿನ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗಿರುತ್ತೆ, ಆದರೆ ಸರ್ಕಾರವು ಸಾರ್ವಜನಿಕ ಹಣಕಾಸು ಶಾಸನ ಸಭೆಯಲ್ಲಿ ಚರ್ಚಿಸಿ ಪ್ರಚಾರ ಮಾಡಲಾಗುತ್ತೆ ಅಂತ ನಾವು ಹೇಳ್ಬೋದು. ವೈಯಕ್ತಿಕ ಹಣಕಾಸು ಉಳಿತಾಯ ಮಾಡಿದರೆ ಪ್ರಗತಿಗೆ ಪೂರಕವಾಗಿರುತ್ತೆ. ಸಾರ್ವಜನಿಕ ಹಣಕಾಸು ಹೆಚ್ಚು ವೆಚ್ಚ ಮಾಡಿದರೆ ಪ್ರಗತಿಗೆ ಪೂರಕವಾಗಿರುತ್ತೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಅವುಗಳು ಅಂದರೆ ಉಳಿತಾಯ ಖಾತೆ ನಿಯಮಿತ ಆದಾಯ ಹೊಂದಿರುವವರಿಗೆ ಸೂಕ್ತವಾಗಿರುತ್ತೆ. ಚಾಲ್ತಿ ಖಾತೆ ವ್ಯಾಪಾರಸ್ಥರು ಮತ್ತು ವಾಣಿಜ್ಯ ಸಂಸ್ಥೆಗಳಿಗೆ ಸೂಕ್ತವಾಗಿರುತ್ತೆ. ಉಳಿತಾಯ ಖಾತೆ ಚೆಕ್ಕುಗಳಿಂದ ಹಣಗಳನ್ನು ಹಿಂಪಡೆಯಲು ಸಾಧ್ಯವಿದೆ, ಆದರೆ ಚಾಲ್ತಿ ಖಾತೆಯಲ್ಲಿ ಡಿಗಳಿಂದ ಹಣವನ್ನು ಹಿಂಪಡೆಯಲು ಸಾಧ್ಯವಿದೆ ಅಂತ ಹೇಳ್ಬೋದು. ಇನ್ನು ಉಳಿತಾಯ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲಾಗುತ್ತೆ, ಅಲ್ಲೇ ಚಾಲ್ತಿ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡಲಾಗುವುದಿಲ್ಲ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವುದಂದರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳು ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗೋಣ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿವೆ. ಲಕ್ಷದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿವೆ. ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಸುಮಾರು 704 ದ್ವೀಪಗಳಿವೆ. ಇಲ್ಲಿ ಲಕ್ಷದ್ವೀಪಗಳಲ್ಲಿ 43 ದ್ವೀಪಗಳಿವೆ. ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ನಿರ್ಮಿತ ದ್ವೀಪಗಳಾಗಿವೆ. ಇನ್ನು ಲಕ್ಷದ್ವೀಪಗಳು ಹವಳ ದ್ವೀಪಗಳಾಗಿವೆ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟ್ ಯಾವಂದರೆ ನಾವು ಪ್ರಮುಖ ದಿನಗಳು ಯಾವಂತ ನಾವು ನೋಡ್ಕೊಂಡು ಹೋಗೋಣ. ಅವು ಪ್ರಮುಖ ದಿನಗಳು ಯಾವಂದರೆ ಮಾನವ ಹಕ್ಕುಗಳ ದಿನ ಅಂತ ಬರುತ್ತೆ. ಅದು ಡಿಸೆಂಬರ್ 10, 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಅಂಗೀಕರಿಸುತ್ತೆ. ಅದನ್ನು ಮಾನವ ಹಕ್ಕುಗಳ ದಿನ ಅಂತ ನಾವು ಕರಿಬೋದು. ಇನ್ನು ವಿಶ್ವ ಗ್ರಾಹಕರ ದಿನ ಇದು ಮಾರ್ಚ್ 15 ಅಂತ ಹೇಳ್ಬೋದು. ಇಲ್ಲಿ 1962ರಲ್ಲಿ ಜಾನ್ ಎಫ್ ಕೆನಡಿ ಅಮೇರಿಕನ್ನರಿಗೆ ಗ್ರಾಹಕ ಹಕ್ಕುಗಳನ್ನು ನೀಡ್ತಾನೆ. ಇದನ್ನೇ ವಿಶ್ವ ಗ್ರಾಹಕರ ದಿನ ಅಂತ ನಾವು ಕರೀತೇವೆ. ಇನ್ನು ನೆಕ್ಸ್ಟು ಎಂದರೇನು ಅಂತ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗೋಣ. ಏನಂದರೆ ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು ಅಂದರೆ ಜನರನ್ನು ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿಬೋದು. ಇನ್ನು ಜನಮಂದಿ ಅಂದರೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ
ನೆರೆದಿರ್ತಕ್ಕಂಥ ಜನರಾಶಿ ಅಂತ ಹೇಳ್ಬೋದು. ವರದಕ್ಷಿಣೆ ಎಂದರೇನು ಅಂತ ಕೇಳಿದ್ರೆ ಮದುವೆಯಲ್ಲಿ ವಧುವಿನ ಕಡೆಯವರು ವರನಿಗೆ ನೀಡ್ತಕ್ಕಂಥ ಬಳುವಳಿ ಅಂತ ನಾವು ಹೇಳ್ಬೋದು. ಹೆಣ್ಣು ಭ್ರೂಣ ಹತ್ಯೆ ಅಂದರೆ ಏನು ಅಂತ ಕೇಳಿದ್ರೆ ಗರ್ಭದಲ್ಲಿರುವ ಹೆಣ್ಣು ಭ್ರೂಣವನ್ನು ಕೊಂದು ಹಾಕುವುದು ಅಂತ ನಾವು ಹೇಳ್ಬೋದು. ಇನ್ನು ಪೂರ್ವಾಗ್ರಹ ಅಂದರೆ ಏನು ಅಂತ ಕೇಳಿದ್ರೆ ವ್ಯಕ್ತಿ ಅಥವಾ ಸಮೂಹದ ಬಗೆಗಿನ ಪೂರ್ವ ನಿರ್ಧಾರಿತ ಮನೋಭಾವನೆ ಅಂತ ನಾವು ಹೇಳಬಹುದು. ಇನ್ನು ಪ್ರಮುಖ ವಿಧಿಗಳು ಅಥವಾ ವಿಧಿ ಯಾವುದು ಅಂತ ಹೇಳಿದ್ರೆ 17ನೇ ವಿಧಿ ಯಾವುದಂದ್ರೆ ಅಸ್ಪೃಶ್ಯತಾ ಆಚರಣೆಯ ಶಿಕ್ಷಾರ್ಹ ಅಪರಾಧ ಅಂತ ಹೇಳುತ್ತೆ. 21ನೇ ವಿಧಿ ಶಿಕ್ಷಣ ಮೂಲಭೂತ 21A ವಿಧಿ ಶಿಕ್ಷಣ ಮೂಲಭೂತ ಹಕ್ಕನ್ನು ವಿಧಿಸುತ್ತೆ. 24ನೇ ವಿಧಿ ಮಕ್ಕಳ ದುಡಿಮೆ ಕಾನೂನು ಬಾಹಿರ ಅಂತ ಹೇಳುತ್ತೆ. 73ನೇ ತಿದ್ದುಪಡಿ ಯಾವುದಂದ್ರೆ ಏಕರೂಪ ಪಂಚಾಯತ್ ರಾಜ್ಯ ವ್ಯವಸ್ಥೆ, ಇದು ವಿಧಿಯಾದ ತಿದ್ದುಪಡಿ ಅಂತ ಹೇಳ್ಬೋದು. 86ನೇ ತಿದ್ದುಪಡಿ ಸೇಮ್ ಶಿಕ್ಷಣ ಮೂಲಭೂತ ಹಕ್ಕನ್ನು ಇದು ಹೇಳುತ್ತೆ ಅಂತ ನಾವು ಹೇಳ್ಬೋದು. ಒಂದು ವಾಕ್ಯಗಳನ್ನು ಕೊಡ್ತಾರೆ, ಅವುಗಳನ್ನು ಹೇಳಿದವರು ಯಾರು ಅಂತ ಕ್ವಶನನ್ನು ಕೇಳ್ತಾರೆ, ಅವುಗಳನ್ನು ನೋಡ್ಕೊಂಡು ಹೋಗೋಣ. ಮಾನವ ಕುಲ ತಾನೊಂದು ಒಲಂ ಅಂತ ಹೇಳಿದವರು ಪಂಪ ಅಂತ ಹೇಳ್ಬೋದು. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಥವಾ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಗಾಂಧೀಜಿ ಅಂತ ಹೇಳ್ಬೋದು. ಇನ್ನು ವೇದಗಳಿಗೆ ಹಿಂತಿರುಗಿ ಎಂದವರು ಅಥವಾ ಭಾರತೀಯರಿಗೆ ಭಾರತ ಎಂದವರು ಯಾರಂದರೆ ದಯಾನಂದ ಸರಸ್ವತಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನಾವು ಯಾವುದಂದರೆ ಮ್ಯಾಪ್ನ ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಮ್ಯಾಪ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ನೋಡ್ಕೊಂಡು ಹೋಗೋಣ. ಇಲ್ಲಿ ಮ್ಯಾಪ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವಂದರೆ ಇಲ್ಲಿ ಫಸ್ಟ್ ಪಾಯಿಂಟು ಇಲ್ಲಿ ಬರುತ್ತೆ, ಫಸ್ಟ್ನೇದು ಪಾಯಿಂಟ್ ಇಲ್ಲಿ ಬರುತ್ತೆ. ಇದು ಯಾವ ಪಾಯಿಂಟ್ ಅಂದರೆ ನೋಡ್ಕೊಂಡು ಹೋಗಿ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತ ನಾವು ಹೇಳಬಹುದು. ಇನ್ನು ನೆಕ್ಸ್ಟು 2ನೇ ಪಾಯಿಂಟ್ ಇಲ್ಲಿ ಬರುತ್ತೆ. ಇದು ಯಾವುದಂದರೆ 23.5 ಡಿಗ್ರಿ ಉತ್ತರ ರೇಖಾಂಶ ಅಂತ ನಾವು ಉತ್ತರಾಕಾಂಶ ಅಂತ ನಾವು ಹೇಳ್ಬೋದು. ಇನ್ನು 3ನೇದು ಡೆಲ್ಲಿ. ಇನ್ನು 4ನೇದು ಇಂದಿರಾ ಪಾಯಿಂಟ್ ಅತ್ಯಂತ ದಕ್ಷಿಣ ತುದಿ. ಇದೆಲ್ಲಿ ಬರುತ್ತಂದರೆ ಇಲ್ಲಿ ಬರುತ್ತೆ ನೋಡಿ. ಇದು 4ನೇ ಪಾಯಿಂಟು ಇದಾಗಿದೆ. ಇಲ್ಲಿ ಸಾರಿ 4ನೇ ಪಾಯಿಂಟು ಇಲ್ಲಿದೆ ನೋಡಿ. ಇದು ಇಂದಿರಾ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಸಟ್ಲೇಜ್ ನದಿ ಅಥವಾ ಬಾಂಕ್ರಾನಂಗಲ್ ಅಥವಾ ಗೋವಿಂದ ಸಾಗರ 5ನೇ ಪಾಯಿಂಟ್ ಆಗಿದೆ. ಇದು ಎಲ್ಲಿ ಬರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋದಾದರೆ ಇಲ್ಲಿ ಇದು ನೋಡಿ, ಈ ರೀತಿ ನದಿ ಥರ ಇದು ಮಾಡಿಬಿಟ್ಟು ಇಲ್ಲಿ ಇದನ್ನು ಗುರುತು ಮಾಡಬೇಕು ಅಂತ ನಾವು ಹೇಳ್ತೇವೆ. ಇನ್ನು 6ನೇ ಪಾಯಿಂಟ್ ಯಾವುದರೆ ಮಹಾನದಿ ಅಥವಾ ಹಿರಾಕೂಡ್, ಅದೆಲ್ಲಿ ಬರುತ್ತೆ ಅಂತ ನಾವು ನೋಡ್ಕೊಂಡು ಹೋಗೋಣ. ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ 6ನೇ ಪಾಯಿಂಟ್ ಇಲ್ಲಿ ಬರುತ್ತೆ. ಈ ನದಿ ರೀತಿ ಇದನ್ನು ರಚನೆ ಮಾಡಿಬಿಟ್ಟು ಇಲ್ಲಿ ಹಿರಾಕೂಡ್ ಅಂತ ನಾವು ಮಹಾನದಿ ಅಥವಾ ಹಿರಾಕೂಡ್ ಅಂತ ನಾವು ಬರೀಬೇಕು. ಇನ್ನು ನೆಕ್ಸ್ಟು 7ನೇ ದಾಮೋದರ ಯೋಜನೆ ಅಂತ ನಾವು ಹೇಳುತ್ತಾರೆ. ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ. ಅದನ್ನು ಕೂಡ ನದಿ ರೀತಿ ಈ ರೀತಿ ರಚನೆ ಮಾಡಿಬಿಟ್ಟು ಇಲ್ಲಿ 7 ಅಂತ ಬರೀಬೇಕು. ಇನ್ನು ನೆಕ್ಸ್ಟು 8ನೇದು ಕೃಷ್ಣಾ ನದಿ ಅಥವಾ ನಾಗಾರ್ಜುನ ಸಾಗರ ಅಂತ ಕೇಳಿದರೆ ಇಲ್ಲಿ ಬರುತ್ತೆ ನೋಡಿ 8ನೇದು. ಇನ್ನು 9ನೇದು ಯಾವುದಂದ್ರೆ ಕೃಷ್ಣಾ ಮೇಲ್ನಡೆ ಅಂದರೆ ಅದು ಕೂಡ ಇಲ್ಲೇ ಬರುತ್ತೆ 9. ಇನ್ನು ನೆಕ್ಸ್ಟು 10ನೇದು ನರ್ಮದಾ ನದಿ. ನರ್ಮದಾ ನದಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋಗೋದ್ರೆ ಇಲ್ಲಿ ನೋಡಿ ಗುಜರಾತ್ ಹತ್ರ ಇಲ್ಲಿ ಬರುತ್ತೆ. ಈ ರೀತಿ ನದಿ ಥರ ರಚನೆ ಮಾಡಿಬಿಟ್ಟು 10ನೇದನ್ನು ಇಲ್ಲಿ ಬರೀಬೇಕು. ಇನ್ನು 11ನೇದು ಕೋಸಿ ನದಿ ಎಲ್ಲಿ ಬರುತ್ತೆ ಅಂದರೆ ನೋಡ್ಕೊಂಡು ಹೋಗಿ ಕೋಸಿ ನದಿ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟು 12ನೇದು ಬಾಂಬೆ ಹೈ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ನೋಡಿ, ಬಾಂಬೆಯ ಹೊರಭಾಗ ಅಂದರೆ ಸಮುದ್ರದಲ್ಲಿ ಇದು ಬರುತ್ತೆ. ಇನ್ನು 13ನೇದು ಕಾಂಡ್ಲಾ ಎಲ್ಲಿ ಬರುತ್ತೆ ಅಂದರೆ 13ನೇದು ಕಾಂಡ್ಲಾ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋಗೋದಾದರೆ ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ ಗುಜರಾತ್ನಲ್ಲಿ ಇಲ್ಲಿ ಬರುತ್ತೆ ಕಾಂಡ್ಲಾ. ಇನ್ನು ನೆಕ್ಸ್ಟು 14ನೇದು
ಮುಂಬೈ ಭಾರತದ ಹೆಬ್ಬಾಗಿಲು ಅಂತ ನಾವು ಕರಿತೇವೆ, ಅಥವಾ ಭಾರತದ ಮ್ಯಾಂಜಿಸ್ಟ್ರೇಟ್ ಅಂತ ಕರಿತೇವೆ. ಅದು ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. ಇನ್ನು 15ನೇದು ನವಸೇವಾ. ನವಸೇವಾ ಕೂಡ ಅದು ಮುಂಬೈನಲ್ಲೇ ಬರುತ್ತೆ, ಇದು ಇಲ್ಲಿ ಬರುತ್ತೆ ನೋಡಿ. ಇನ್ನು ನೆಕ್ಸ್ಟು ಮರ್ಮಗೋವಾ. ಇದು ಎಲ್ಲಿ ಬರುತ್ತೆ ಅಂದರೆ 16ನೇ ಪಾಯಿಂಟ್ ಇದಾಗಿದೆ. ಇಲ್ಲಿ ನೋಡಿ, ಇದು ಮರ್ಮಗೋವಾ ಅಂತ ನಾವು ಕರಿಬೋದು. ನೆಕ್ಸ್ಟು ನವಮಂಗಳೂರು ಎಲ್ಲಿ ಬರುತ್ತೆ? 17ನೇ ಪಾಯಿಂಟ್ ಇದಾಗಿದೆ. ನವಮಂಗಳೂರು ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಇದು ಕರ್ನಾಟಕದಲ್ಲಿ ಬರುತ್ತೆ. ಇನ್ನು ಕೊಚ್ಚಿ ಕೇರಳದಲ್ಲಿ ಬರ್ತಕ್ಕಂಥ ಬಂದರು ಇದಾಗಿದೆ. ಇಲ್ಲಿ 18ನೇದು ಇಲ್ಲಿ ಬರುತ್ತೆ ನೋಡಿ. ಇನ್ನು 19ನೇದು ತುತುಕುಡಿ, ಇದು ಕೂಡ ಬಂದರಾಗಿದೆ, ಇಲ್ಲಿ ಬರುತ್ತೆ ನೋಡಿ. ಇನ್ನು ನೆಕ್ಸ್ಟು ಚೆನ್ನೈ ಬಂದರು. ಇದೆಲ್ಲಿ ಬರುತ್ತೆ ಅಂದರೆ ಅಣ್ಣಾ ವಿಮಾನ ನಿಲ್ದಾಣ, 20ನೇದು ಇದಾಗಿದೆ, ಇಲ್ಲಿ ಬರುತ್ತೆ ನೋಡಿ. ಇನ್ನು 21ನೇದು ವಿಶಾಖಪಟ್ಟಣಂ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ನೋಡಿ. ಇನ್ನು 22ನೇದು ಪಾರಾದೀಪ್ ಅಂತ ಕರಿಬೋದು, ಇದು ಇಲ್ಲಿ ಬರುತ್ತೆ. ಇನ್ನು 23ನೇದು ಏನು ಕಲ್ಕತ್ತಾ ಅಥವಾ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಅಂತ ನಾವು ಕರಿಬೋದು, ಅದು ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ ನೋಡಿ. ಇನ್ನು ನೆಕ್ಸ್ಟ್ ಯಾವುದಂದರೆ ಬೆಂಗಳೂರು. 24ನೇದು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ನಾವು ಕರಿಬೋದು. 24ನೇದು ಇಲ್ಲಿ ನೋಡ್ಕೊಂಡೋಗಿ ಇಲ್ಲಿ ಬರುತ್ತೆ ಬೆಂಗಳೂರು. ಇನ್ನು ನೆಕ್ಸ್ಟು 25ನೇದು ಕೊಂಕಣ ತೀರ ಅಂತ ನಾವು ಕರಿಬೋದು. ಈ ಕೊಂಕಣ ತೀರ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಕೊಂಕಣ ತೀರ ಅಂತ ನಾವು ಕರಿಬೋದು. ಇಲ್ಲಿಂದ ಈ ರೀತಿ ಗೆರೆ ಹೊಡೆದ್ಬಿಟ್ಟು 25 ಅಂತ ನಾವು ಕೊಂಕಣ ತೀರ ಅಂತ ನಾವು ಬರೀಬೇಕಾಗತ್ತೆ. ಇನ್ನು ಲಾಸ್ಟು 27 ಕೋರಮಂಡಲ ತೀರ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಪೂರ್ತಿ ಇಲ್ಲಿಂದ ಸೇರಿಬಿಟ್ಟು ಇಲ್ಲಿಯವರೆಗೂ 27 ಕೋರಮಂಡಲ ತೀರ ಅಂತ ನಾವು ಕರಿಬೋದು. ಇನ್ನು 26ನೇದು ಮಲಬಾರ್ ತೀರ ಯಾವುದಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇದನ್ನು ಮಲಬಾರ್ ತೀರ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಉತ್ಕಲ ತೀರ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಯವರೆಗೂ 28ನೇದು ಉತ್ಕಲ ತೀರ ಅಂತ ನಾವು ಕರಿಬೋದು. ಇನ್ನು ಈ ಭಾರತದ ನಕಾಶೆನ ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ, ಮತ್ತು ಇದರ ಭಾಗಗಳನ್ನು ಕೂಡ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ ಮತ್ತು ನೋಡಿ. ನಾವು ಈ ವಿಡಿಯೋದಲ್ಲಿ ಏನಂದರೆ SSLCಯಲ್ಲಿ ಬರ್ತಕ್ಕಂಥ ಸೋಷಿಯಲ್ ಸೈನ್ಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ಕೊಂಡು ಹೋಗಿದ್ದೇವೆ. ಇದರಲ್ಲಿ ಆಲ್ಮೋಸ್ಟ್ 80ಗೆ 75ಕ್ಕಿಂತ ಜಾಸ್ತಿ ಕ್ವಶನ್ಗಳನ್ನು ನಾವು ಆನ್ಸರ್ ಮಾಡ್ಬೋದು. 75+ ಕ್ವಶನ್ಗಳನ್ನು ಆನ್ಸರ್ ಮಾಡೋದ್ರ ಮುಖಾಂತರ ನಾವು ಸೋಷಿಯಲ್ ಸೈನ್ಸ್ನಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯೋದರಲ್ಲಿ ನಾವು ಉತ್ತೀರ್ಣರಾಗ್ಬೋದು. ಈ ವಿಡಿಯೋದಿಂದ ನಿಮಗೆ ಯಾವುದೇ ರೀತಿ ಹೆಲ್ಪ್ ಸಿಕ್ಕಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದಲ್ಲದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಚಾನಲ್ಗಳ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ, ಅವುಗಳನ್ನು ಕೂಡ ಜಾಯ್ನ್ ಆಗಿ. ಅದಲ್ಲದೆ ಹೆಚ್ಚಿನ ಪ್ಲೇಲಿಸ್ಟ್ಗಳನ್ನು, ಬೇರೆ ಸಬ್ಜೆಕ್ಟ್ಗಳನ್ನು ಪ್ಲೇಲಿಸ್ಟ್ಗಳನ್ನು ಕೂಡ ಕೊಟ್ಟಿರ್ತೇವೆ, ಅವುಗಳನ್ನು ಕೂಡ ನೀವು ಹೋಗಿ ನೋಡ್ಬೋದು. ಅದಲ್ಲದೆ ನೀವು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತೇವೆ. And